Hi friends, welcome to our YouTube channel Civil with Sudhir. So myself Sudhir Jurobe. So आज के इस वीडियो में हम डिस्कस करने वाले हैं बीएमसी के जो भी क्वेश्चंस है प्रीवियस ईयर क्वेश्चंस उसके बारे में डिस्कस करने वाले हैं। जो भी एसएससी जेई और केपीएससी में आईएसओ है वही क्वेश्चंस हम आज डिस्कस करने वाले हैं। ठीक है, तो देखिए उससे पहले मैं आपको बोलता हूँ ऑलरेडी एक मिनट ओके। देखिए तो ऑलरेडी हमारा बीएमसी का जो प्लेलिस्ट है वहाँ पे आप जाके देख सकते हैं। तो प्लेलिस्ट बना है ऑलरेडी बीएमसी का, तो उस प्लेलिस्ट में आपको सभी जो भी यहाँ से वीडियोस है वहाँ पे मिलेंगे। ठीक है, और केपीएससी एसएससी जेई बोल के एक सेपरेट क्या है प्लेलिस्ट है, वहाँ पे भी जाके आप देख सकते हैं सारे वीडियोस। ರೈಟ್, ಸೊ ಇವತ್ತಿನ ವಿಡಿಯೋಲಿ ಏನಂದರೆ ಬಿ ಎಮ್ ಸಿದು ಎಲ್ಲ ಪ್ಲೇಲಿಸ್ಟ್ ಮಾಡಿದ್ದೀನಿ, ಅಲ್ಲೋಗಿ ನೋಡ್ಕೋಬೋದು ನೀವು. ಮತ್ತು ಕೆ ಪಿ ಎಸ್ ಸಿ ಎಸ್ ಸಿ ಸಿ ಜೆಗೆ ಸಪ್ರೇಟಾಗಿ ಏನಂದರೆ ಪ್ಲೇಲಿಸ್ಟ್ ಇದೆ, ಅಲ್ಲೋಗಿ ನೋಡ್ಕೋಬೋದು. ಮತ್ತು ಇನ್ನೊಂದೇಂದ್ರೆ ಅಂದರೆ ಲೈಕು ಕಮೆಂಟು ಶೇರು ಸ್ವಲ್ಪ ನೀವು ಯಾಕೋ ಕಮ್ಮಿ ಮಾಡ್ತಾ ಇದ್ದೀರಾ ಫ್ರೆಂಡ್ಸ್. ಮತ್ತು ನಮ್ಮ ಸ್ಟೂಡೆಂಟ್ಸ್ಗೆ ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ ನೋಡಿ, ನಿಮಗೋಸ್ಕರನೇ ನಾನು ಎಲ್ಲ ವೀಡಿಯೋಸ್ ಮಾಡ್ತಾ ಇರೋದು. ಲೈಕ್ ಕಮೆಂಟ್ ಶೇರ್ ಮಾಡಿ, ಯಾಕೆಂದರೆ ಮುಂಬರುವ ಎಕ್ಸಾಮ್ ಬಂದ ಮೇಲೆ ಪ್ರಿಪ್ರೇಷನ್ ಮಾಡೋದು ತಪ್ಪು ಅನಿಸುತ್ತೆ ನನಗೆ. ರೈಟ್, ಸೊ ಏನೇ ಇರಲಿ ಡೈಲಿ ಒನ್ ವೀಡಿಯೋ ನೋಡ್ಕೊಳ್ಳಿ, ಇಲ್ಲ 1 ಅವರ್ ಓದ್ಕೊಳ್ಳಿ, 2 ಅವರ್ಸ್ ಓದ್ಕೊಳ್ಳಿ. ಸೊ ಯಾವ್ಯಾವ ಥರ ನೀವು ಮಾಡ್ಬೋದು ಅದನ್ನು ನೀವು ಮಾಡ್ಕೊಳ್ಳಿ ಆಯಿತಾ. ಬರೀ ನೀವು ಡೈರೆಕ್ಟ್ ಎಕ್ಸಾಮ್ ಬಂದಮೇಲೆ ಮಾಡ್ತೀವಿ ಅಂದರೆ ಆಗೋದಿಲ್ಲ. ಏಕೆಂದರೆ ಸಿಲೆಬಸ್ ತುಂಬ ಬೇರೆ ಬೇರೆ ಸಿಲೆಬಸ್ ಇರುತ್ತೆ, ಅದನ್ನು ಕವರ್ ಮಾಡೋದಾಗಲ್ಲ. ಮೈಂಡ್ಗೆ ಪ್ರೆಷರ್ ಕೊಟ್ಟರೆ ಒಂದೇ ಸಲ ಅದು ಕ್ಯಾಚ್ ಮಾಡೋ ಪವರ್ ಇರೋಲ್ಲ. ಓಕೆ, ಅದಕ್ಕೆ ನೀವು ಇವತ್ತಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾರ್ಯಾರು ನೋಡಿಲ್ಲ ನಮ್ಮ ವಿಡಿಯೋನ ಲೈಕ್ ಕಮೆಂಟ್ ಶೇರ್ ಮಾಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ. ಫಸ್ಟ್ ಕ್ವಶನ್ ಇದೆ, ವಿಚ್ ಆಫ್ ದಿ ಬಿಲೋ ಈಸ್ ನಾಟ್ ಎ ಪ್ಲಾಸ್ಟರ್ ಫಿನಿಶ್. ಬಿಲೋ ಈಸ್ ನಾಟ್ ಎ ಪ್ಲಾಸ್ಟರ್ ಫಿನಿಶ್ ಅಂತ ಕೇಳ್ತಾ ಇದ್ದಾರೆ. ರೈಟ್, ಸೊ ಪ್ಲಾಸ್ಟರ್ ಫಿನಿಶ್ ಯಾವುದಿಲ್ಲ. ರಫ್ ಕಾಸ್ಟ್, ಸ್ಯಾಂಡ್ ಫೇಸ್, ಪೆಬಲ್ ಡ್ಯಾಶ್ ಆ್ಯಂಡ್ ವುಡನ್. ನೋಡಿ ಇವೆಲ್ಲ ಏನಂದರೆ ಫೇಸಿಂಗ್ ಇದೆ, ಇದು ಆಗಲ್ಲ. ರೈಟ್, ಸೊ 3 ಏನಂದರೆ ರಫ್ ಕಾಸ್ಟು, ಪೆಬಲ್ ಡ್ಯಾಶು ಮತ್ತು ಸ್ಯಾಂಡ್ ಫೇಸ್ಡು, ಇವೆಲ್ಲ ಏನಂದರೆ ಇವಾಗ ಹೊಸ ಒಂದು ಟೈಪ್ ಆಫ್ ಪ್ಲಾಸ್ಟರಿಂಗ್ ಅಂದರೆ ಒಂದು ಟೈಪ್ ಆಫ್ ಫಿನಿಶಿಂಗ್ ಥರ ಬರ್ತಾ ಇದೆ. ಸೊ ವುಡನ್ ಇದೊಂದು ಪ್ರಾಡಕ್ಟ್ ಇದೆ. ರೈಟ್, ಸೊ ನೋಡಿ ಇವಾಗ ಇವು ಯಾವ್ಯಾವುದಿದೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ ಡಿಫ್ರೆಂಟ್ ಟೈಪ್ ಆಫ್ ಪ್ಲಾಸ್ಟರ್ ಅಂದರೆ ಫಸ್ಟು ಸ್ಮೂತ್ ಕಾಸ್ಟ್ ಫಿನಿಶ್. ಇಟ್ ಈಸ್ ಪ್ರಿಪೇರ್ಡ್ ಫ್ರಮ್ ಫೈನ್ ಸ್ಯಾಂಡ್ ಇನ್ ದ ರೇಷಿಯೋ ಆಫ್ 1:3. ರೈಟ್, ಸ್ಯಾಂಡ್ ಯೂಸ್ ಮಾಡಿಬಿಟ್ಟು 1:3 ಅಲ್ಲಿ ಯೂಸ್ ಮಾಡ್ತಾರೆ. ಶ್ರಿಂಕೇಜ್ ಫ್ಲೋಟ್ ಆರ್ ವುಡ್ ಫ್ಲೋಟ್ ಈಸ್ ಯೂಸ್ ಟು ಗಿವ್ ಎ ಸ್ಮೂತ್ ಲೆವೆಲ್ಡ್ ಸರ್ಫೇಸ್. ರೈಟ್, ಸೊ ಶ್ರಿಂಕೇಜು ಫ್ಲೋಟ್ ಆರ್ ವುಡ್ ಫ್ಲೋಟ್ ಈಸ್ ಯೂಸ್ ಟು ಸ್ಮೂತ್ ಸರ್ಫೇಸ್ ಬರೋಗೋಸ್ಕರ ಇದು ಯೂಸ್ ಮಾಡ್ತಾರೆ. ರೈಟ್, ಇದು ಬಂದ್ಬಿಟ್ಟು ಸ್ಮೂತ್ ಕಾಸ್ಟ್. ರಫ್ ಕಾಸ್ಟ್ ಅಂದರೆ ಏನು ಮಾಡ್ತಾರೆ, ಮೋಟಾರ್ ಈಸ್ ಯೂಸ್ ಟು ಗೆಟ್ ರಫ್ ಕಾಸ್ಟ್ ಫಿನಿಶ್ ಕನ್ಸಿಸ್ಟ್ ಆಫ್ ಕೋರ್ಸ್ ಅಗ್ರಿಗೇಟ್ ಅಲಾಂಗ್ ವಿತ್ ಸಿಮೆಂಟ್ ಆ್ಯಂಡ್ ಸ್ಯಾಂಡ್. ಅಂದರೆ ಕಾಂಕ್ರೀಟ್ ಥರ ಕಾಂಕ್ರೀಟೇ ಮಿಕ್ಸ್ ಮಾಡಿಬಿಟ್ಟು ಜಸ್ಟ್ ಅಪ್ಲೈ ಮಾಡ್ತಾರೆ. ಎಲ್ಲಿ ಪ್ಲಾಸ್ಟರಿಂಗ್ ಎಲ್ಲೆಲ್ಲಿ ಮಾಡಬೇಕು ಅಲ್ಲಲ್ಲಿ. ರೈಟ್, ಲಾರ್ಜ್ ಕ್ವಾಂಟಿಟಿ ಆಫ್ ಮೋಟಾರ್ ಈಸ್ ಟೇಕನ್ ಬೈ ಟ್ರವೆಲ್ ಆ್ಯಂಡ್ ಇಟ್ ಈಸ್ ಡ್ಯಾಶ್ಡ್ ಇನ್ ಟು ದ ಸರ್ಫೇಸ್ ಆ್ಯಂಡ್ ಲೆವೆಲ್ ಬೈ ವುಡನ್ ಫ್ಲೋಟ್. ಲೆವೆಲ್ ಮಾಡ್ತಾರೆ ಅದಾದಮೇಲೆ. ರೈಟ್, ಸೊ ಇದನ್ನು ರಫ್ ಕಾಸ್ಟ್ ಫಿನಿಶ್ ಅಂತೀವಿ. ಓಕೆ, ಅರ್ಥ ಆಯ್ತಲ್ಲ. ನೋಡಿ ನೆಕ್ಸ್ಟ್, so sand face plaster finish. So in the sand face plaster finish, what you will do, so they will do in the screened and sand applied on the second coat using skimming float to obtain the sand face finish with uniform grain size. ಅಂದರೆ ಸೊ ಇವ್ರು ಏನು ಮಾಡ್ತಾರೆ, ಒಂದು ಸ್ಯಾಂಡ್ ಅಪ್ಲೈಡ್ ಮಾಡಿಬಿಟ್ಟು ಸೆಕೆಂಡ್ ಕೋಟಲ್ಲಿ ಅಂದರೆ ಅದನ್ನು ಮತ್ತೆ ರಫ್ ಮಾಡ್ತಾರೆ. ಓಕೆ, ಅದನ್ನು ರಫ್ ಮಾಡಿಬಿಟ್ಟು ಫಸ್ಟ್ ಕೋಟ್ಗೆ ಏನಂದರೆ ಸ್ಯಾಂಡ್ನ ಪ್ಲೇಸ್ ಮಾಡ್ತಾರೆ. ಅವಾಗೇನಾಗುತ್ತೆ, ಅದು ಫೇಸ್ ಫುಲ್ಲು ಸ್ಯಾಂಡ್ ಪ್ಲೇಸ್ಡ್ ಆಗಿಬಿಡುತ್ತೆ, ಅಂದರೆ ಸ್ಯಾಂಡ್ ಥರ ಕಾಣಿಸುತ್ತೆ, ಬಟ್ ಅದು ಸ್ಯಾಂಡ್ ಇರೋದಿಲ್ಲ. ಆ ಥರ ಗೊತ್ತಾಯ್ತಾ. ಇವಾಗೆಲ್ಲ ಡೆಕೋರೇಟಿವ್ ಪರ್ಪಸ್ ಏನು ಬರ್ತಾ ಇದೆಯಲ್ಲ ಅದೆಲ್ಲ ಇದೇ ಥರ ಇರುತ್ತೆ. ಪೆಬಲ್ ಡ್ಯಾಶ್ ಆರ್ ಪ್ಲಾಸ್ಟರ್ ಫಿನಿಶ್. ಎ ಮಾರ್ಟರ್ ಲೇಯರ್ ಆಫ್ 12 mm ಥಿಕ್ನೆಸ್ ಈಸ್ ಅಪ್ಲೈಡ್ ಫಸ್ಟ್. ನೋಡಿ ಫಸ್ಟ್ ಏನು ಮಾಡ್ತಾರೆ ಅಂದರೆ 12 mm ಮಾರ್ಟರ್ ಥಿಕ್ನೆಸ್ ಆ್ಯಡ್ ಮಾಡ್ತಾರೆ. Then pebbles of size 10 mm to 20 mm are dashed on the plaster surface and pressed using wooden float slowly. ನೋಡಿ ಇದೊಂದು ಈಗ ಲೇಯರ್ ಇದೆ, ಇದೊಂದು ವಾಲ್ ಇದೆ ಅಂತ ತಿಳ್ಕೊಳ್ಳಿ. ಫಸ್ಟ್ ಇದ್ರ ಮೇಲೆ ಸಿಮೆಂಟ್ ಪ್ಲಾಸ್ಟರ್ ಫುಲ್ ಎಲ್ಲ ಕಡೆ ಅಪ್ಲೈ ಮಾಡ್ತೀನಿ ನಾನು. ಅಪ್ಲೈ ಮಾಡಿದ್ಮೇಲೆ ಪೆಬಲ್ಸ್ ಅಂದರೆ ಸೈಜ್ ಸ್ಮಾಲ್ ಸ್ಟೋನ್ಸ್ ಇರುತ್ತೆ, ಆ ಸ್ಟೋನ್ ಸೈಜು 10 mm to 20 mm ಇರುತ್ತೆ. ಅದನ್ನು ಇಲ್ಲಿ ಇಟ್ಬಿಟ್ಟು ವುಡನ್ ಫ್ಲೋಟಿಂದ ಅದನ್ನು ಈ ಥರ ಪ್ರೆಸ್ ಮಾಡ್ತಾರೆ. ಆಯಿತಾ, ಈ ಥರ ಇಟ್ಬಿಟ್ಟು ಈ ಥರ ಹಿಂಗೆ ಪ್ರೆಸ್ ಮಾಡ್ತಾರೆ. ಪ್ರೆಸ್ ಮಾಡಿದ್ಮೇಲೆ ಅದೇನಾಗುತ್ತೆ, ಹಾರ್ಡನ್ ಆಗುತ್ತೆ. ಹಾರ್ಡನ್ ಆದರೆ ಅದೊಂಥರ ಬ್ಯೂಟಿಫುಲ್ ಆಗಿ ಬೇರೆ ಏನೋ ಒಂದು ಚೆನ್ನಾಗಿ ಕಾಣಿಸುತ್ತೆ. ರೈಟ್, ಸೊ ಈ ಥರದ ಫಿನಿಷಸ್ ಎಲ್ಲ ಇವಾಗ ಮಾಡ್ತಾ ಇದ್ದಾರೆ. ಸೊ ಇದು ಆರ್ಕಿಟೆಕ್ಚರ್ ಪರ್ಪಸ್ ಅಂತ ನಾವು ಹೇಳ್ಬೋದು. ಆಯಿತಾ, ನೀವು ಲಿವಿಂಗ್ ಹಾಲಲ್ಲಿ ಡ್ರಾಯಿಂಗ್ ಹಾಲಲ್ಲಿ ಎಲ್ಲ ಮಾಡ್ತಾ ಇದ್ದಾರೆ.
ಸೊ ಇದು ಒನ್ ಟೈಪ್ ಆಫ್ ಫಿನಿಷಸ್ ಇದೆ, ಅದನ್ನು ಕ್ವಶನ್ಸ್ ಕೇಳಿದ್ದಾರೆ. ಸೊ ಅಂದರೆ ಅಪ್ಡೇಟೆಡ್ ಕ್ವಶನ್ಸು ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಸಾರಿ. ಸೊ ನೆಕ್ಸ್ಟ್ ಸ್ಕ್ರಾಪ್ಡ್ ಪ್ಲಾಸ್ಟರ್ ಫಿನಿಶ್. ದ ಫೈನಲ್ ಕೋಟ್ is scrapped up to 3 mm depth, right, using steel blade or blade scrap. After this final coat is dried, it is less liable to crack, right. ಕ್ರ್ಯಾಕಿಂಗ್ ಆಗೋದಿಲ್ಲ ಅಂತ ನಾನು ಹೇಳ್ತಾ ಇರೋದು. ಓಕೆ, ಸೊ ಇದು ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೋಡಿ ಇಲ್ಲೇನಿದೆ ಈಗ, ವಿಚ್ ಆಫ್ ದಿ ಫಾಲೋವಿಂಗ್ ಆರ್ ದ ಸ್ಪೆಸಿಫಿಕೇಶನ್ ಆಫ್ ಎ ಸಿಮೆಂಟ್ ಬ್ಯಾಗ್ ಫಾರ್ ಸ್ಟೋರೇಜ್. ಸಿಮೆಂಟ್ ಬ್ಯಾಗ್ನ ಸ್ಟೋರೇಜ್ ಮಾಡಬೇಕಂದ್ರೆ ಏನೇನು ಸ್ಪೆಸಿಫಿಕೇಶನ್ ನೀವು ಫಾಲೋ ಮಾಡಬೇಕು. ವೇಟ್ ಆಫ್ ಸಿಮೆಂಟ್ ಬ್ಯಾಗು 50 kg ಇರಬೇಕು, ಕರೆಕ್ಟಾಗಿದೆ. ಹೈಟ್ ಅದ್ರದ್ದು ಏನಿರುತ್ತೆ, ಈ ಥರ ನೀವು ಈ ಥರ ಹಿಂಗೆ ಪ್ಲೇಸ್ ಮಾಡಿದಾಗ, ರೈಟ್, ಈ ಥರ ನಾವು ಅಂದರೆ ಸಿಮೆಂಟ್ ಬ್ಯಾಗ್ ಈ ಥರ ಇರಲ್ಲ, ಈ ಥರ ಹಿಂಗೆ ಇರುತ್ತೆ ನೋಡಿ, ರೈಟ್. ಎಷ್ಟು ಹೆಂಗೆ ಗೊತ್ತಿರುತ್ತೆ ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಿಮೆಂಟ್ ಬ್ಯಾಗು ಹೈಟು ಇದು ಈ ಹೈಟು ಹಿಂಗೆ ಡೆಪ್ತ್ ಅಂತೇವಲ್ಲ ಅದು 18 cm ಇರಬೇಕು. ಪ್ಲಾನ್ ಏರಿಯಾ ಅಂದರೆ ಈ ಏರಿಯಾ ಇದೇನಿದೆಯಲ್ಲ ಸಿಮೆಂಟ್ ಬ್ಯಾಗ್ ಏರಿಯಾ ಅದು 300 ಸ್ಕ್ವೇರ್ ಸೆಂಟಿಮೀಟರ್ ಕರೆಕ್ಟಾಗಿದೆ, ಇಷ್ಟಿರಬೇಕು. ವಾಲ್ಯೂಮ್ 35 ಲೀಟರ್ಸ್, ಅಂದರೆ 1 ಬ್ಯಾಗ್ ಆಫ್ ಸಿಮೆಂಟ್ಗೆ 35 ಲೀಟರ್ಸ್ ವಾಟರ್ ಬೇಕು ಅಂತ ನಾವು ಹೇಳ್ತಾ ಇರೋದು, ರೈಟ್. ಸೊ ಇವೆಲ್ಲ ಆಪ್ಷನು ಕರೆಕ್ಟಾಗಿದೆ. ಸೊ ಇಲ್ಲೇನಿದೆ, ಇಲ್ಲೊಂದು ಸ್ಟ್ಯಾಂಡರ್ಡ್ ಸೈಜ್ ಆಫ್ ಸಿಮೆಂಟ್ ಬ್ಯಾಗ್ ಫಾರ್ ಸ್ಟೋರೇಜ್ ಈಸ್ ಆಸ್ ಅಂಡರ್. ಸೊ ವೇಟ್ ಆಫ್ ದಿ ಸಿಮೆಂಟ್ ಬ್ಯಾಗ್ ಈಸ್ 50 kg, ಪ್ಲಾನ್ ಏರಿಯಾ 0.3 ಸ್ಕ್ವೇರ್ ಮೀಟರ್, ಹೈಟ್ ಎಷ್ಟಿರಬೇಕು 0.18 ಮೀಟರ್, ಮತ್ತು 35 ಲೀಟರ್ಸು ವಾಲ್ಯೂಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅರ್ಥ ಆಯ್ತಾ ಈ ಕ್ವಶನು? ಸೊ ಸಿಂಪಲ್ ಆಗಿದೆ, ಬಟ್ ಸ್ವಲ್ಪ ನೀವು ವ್ಯಾಲ್ಯೂಸ್ನ ನೆನಪಿಡಬೇಕು. ನೆಕ್ಸ್ಟ್ ಕ್ವಶನ್, ಸಿಮೆಂಟ್ ಬಿಕಮ್ಸ್ ಯೂಸ್ಲೆಸ್ ಇಫ್ ಇಟ್ಸ್ ಅಬ್ಸರ್ವ್ಡ್ ಮಾಯ್ಶ್ಚರ್ ಕಂಟೆಂಟ್ ಎಕ್ಸೀಡ್ಸ್. ನೋಡಿ ಸಿಮೆಂಟ್ ಯೂಸ್ಲೆಸ್ ಆಗುತ್ತೆ ಯಾವಾಗ, ಎಷ್ಟು ಮಾಯ್ಶ್ಚರ್ ಕಂಟೆಂಟ್ನ ನೋಡಿ ನಾವು 5% ವರೆಗೂ ಅಲೋ ಮಾಡ್ತೀವಿ. 5%ಗಿಂತ ಜಾಸ್ತಿ ಆದರೆ ಅಲ್ಲಿ ಲಮ್ಸು ಬೇರೆ ಬೇರೆ ಕೆಮಿಕಲ್ ರಿಯಾಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಆ್ಯಕ್ಚುಲಿ 3 to ನಮಗೆ ಮಾಯ್ಶ್ಚರೇ ಇರಬಾರ್ದು. ಓಕೆ, ಇನ್ ಎನಿ ಸರ್ಕಮ್ಸ್ಟಾನ್ಸಸ್ ಏನೋ 1 or 2% ಅಂದರೆ ನಾವು ಅಲೋ ಮಾಡ್ಬೋದು. 5%ಗಿಂತ ಜಾಸ್ತಿ ಆಗಿಬಿಟ್ರೆ ಅಲೋ ಮಾಡೋಕ್ಕಾಗಲ್ಲ. ಏನಾಗುತ್ತೆ ನೋಡಿ, ಇಲ್ಲಿ 1-2 ಪಾಯಿಂಟ್ಸ್ ಇದೆ. ಸಿಮೆಂಟ್ ಬಿಕಮ್ ಯೂಸ್ಲೆಸ್ ಇಫ್ ಇಟ್ ಅಬ್ಸರ್ವ್ಡ್ ಮಾಯ್ಶ್ಚರ್ ಕಂಟೆಂಟ್ ಎಕ್ಸೀಡ್ 5% ಬಿಕಾಸ್ ಕ್ವಾಲಿಟಿ ಆಫ್ ಸಿಮೆಂಟ್ ಅಟ್ ಸಚ್ ಮಾಯ್ಶ್ಚರ್ ಕಂಟೆಂಟ್ ಗೆಟ್ ಸೀರಿಯಸ್ಲಿ ಎಫೆಕ್ಟೆಡ್. ಅಂದರೆ ನಿಮ್ಮ ಕ್ವಾಲಿಟಿ ಏನಿರುತ್ತೆ ಸಿಮೆಂಟ್ದು ಎಫೆಕ್ಟ್ ಆಗುತ್ತೆ, ರೈಟ್. 5% ವರೆಗೂ ಮಾಯ್ಶ್ಚರ್ ಇದ್ದರೆ ಲಮ್ಸ್ ಆಗುತ್ತೆ. ಲಮ್ಸ್ ಆದರೆ ಏನಾಗುತ್ತೆ, ಸಿಮೆಂಟ್ ಸ್ಟ್ರೆಂತ್ ರೆಡ್ಯೂಸ್ ಆಗಿಬಿಡುತ್ತೆ. ಅದನ್ನು ಮತ್ತೆ ನಮಗೆ ಕನ್ಸ್ಟ್ರಕ್ಷನಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಸೊ ಈ ಥರದ್ದೆಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸು ಇರುತ್ತೆ, ರೈಟ್. ಸೊ ಇದೇನಾಗ ನೆಕ್ಸ್ಟ್ ಸೀರಿಯಸ್ಲಿ ಎಫೆಕ್ಟೆಡ್, ಇವೆಂಚುಲಿ ಹಾರ್ಡನ್ಸ್ ಆ್ಯಂಡ್ ಬಿಕಮ್ಸ್ ಯೂಸ್ಲೆಸ್. ಸೊ ನೋಡಿ ಲಮ್ಸ್ ಬಂದುಬಿಟ್ರೆ ಅದು ವೇಸ್ಟ್, ಅದನ್ನು ನಾವು ಯೂಸೇ ಮಾಡೋಕ್ಕಲ್ಲ, ಜಸ್ಟ್ ಸುಮ್ಮನೆ ಬಿಸಾಡಬೇಕಷ್ಟೇ, ರೈಟ್. ಸೊ ಅದಕ್ಕೆ ಸೊ ಮಾಯ್ಶ್ಚರು ಜಾಸ್ತಿ ಬರೋಂಗೆ ಬರಬಾರ್ದು ಸಿಮೆಂಟ್ ಮೇಲೆ. ಅಂದರೆ ಅದರದ್ದು ಏನು ಸ್ಟೋರೇಜ್ ಮಾಡ್ತೀವಲ್ಲ ಅದರ ಅಕ್ಕಪಕ್ಕ ನೀರು ಬರೋ ಥರ ನೋಡ್ಕೋಬೇಕು. ಅಪ್ ಟು ಮಾಯ್ಶ್ಚರ್ ಕಂಟೆಂಟ್ 1 to 2%, ನೋ ರಿಮಾರ್ಕೆಬಲ್ ಎಫೆಕ್ಟ್ ಈಸ್ ಸೀನ್, ಬಟ್ ಇಟ್ ಈಸ್ ಆಲ್ವೇಸ್ ಅಡ್ವೈಸಬಲ್ ಟು ಸ್ಟೋರ್ ಸಿಮೆಂಟ್ ಇನ್ ಏರ್ ಟೈಟ್ ರೂಮ್. ಆಯಿತಾ, ಏರ್ ಟೈಟ್ ರೂಮಲ್ಲಿ ಸ್ಟೋರ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಸರಿನಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಎ ಸ್ಯಾಂಪಲ್ ಆಫ್ ಸಿಮೆಂಟ್ ಈಸ್ ಸೆಡ್ ಟು ಬಿ ಸೌಂಡ್ when it does not contains free lime, right. ಸೊ ಲೈಮ್ ಕಂಟೆಂಟ್ ಜಾಸ್ತಿ ಆಗಿಬಿಟ್ರೆ ಏನಾಗುತ್ತೆ, ಸೌಂಡ್ನೆಸ್ ಜಾಸ್ತಿ ಆಗುತ್ತೆ. ಅಂದರೆ ವಾಲ್ಯೂಮ್ ಎಕ್ಸೆಸ್ ಅಂದರೆ ವಾಲ್ಯೂಮ್ ಚೇಂಜಸ್ ಆಗುತ್ತೆ. ಅದು ಮೇನ್ಲಿ ಡ್ಯೂ ಟು ದ ಲೈಮ್ ಕಂಟೆಂಟ್ ಆಗುತ್ತೆ ಯಾವತ್ತೂ, ರೈಟ್. ಇಲ್ಲಿ ಅವರು ಅದೇ ಕೇಳ್ತಾ ಇರೋದು, ಅರ್ಥ ಆಯ್ತಲ್ಲ. ಎ ಸ್ಯಾಂಪಲ್ ಆಫ್ ಸಿಮೆಂಟ್ ಈಸ್ ಸೆಟ್ ಟು ಬಿ ಸೌಂಡ್. ಅಂದರೆ ಸೌಂಡ್ ಅಂದರೆ ನಾರ್ಮಲ್ ಸೌಂಡ್ ಅದಲ್ಲ, ರೈಟ್. ನಮ್ಮ ಪ್ರಕಾರ ಸೌಂಡ್ನೆಸ್ ಅಂತ ನಾವೇನು ಮಾತಾಡ್ತೀವಲ್ಲೂ ಅದು ವಾಲ್ಯೂಮ್ ಚೇಂಜಸ್ ಬಗ್ಗೆ, ಆಯಿತಾ. ಇದರ ಆನ್ಸರ್ ಏನಾಗುತ್ತೆ ಹೇಳಿ, ಲೈಮ್. ನೆಕ್ಸ್ಟ್ ಕ್ವಶನ್, ಇಫ್ ಒನ್ ಸಿಮೆಂಟ್ ಬ್ಯಾಗ್ ಹ್ಯಾಸ್ 0.035 meter cube ಆಫ್ ವಾಲ್ಯೂಮ್ ಆಫ್ ಸಿಮೆಂಟ್, ದ ನಂಬರ್ ಆಫ್ ಬ್ಯಾಗ್ಸ್ ರಿಕ್ವೈರ್ಡ್ ಫಾರ್ 1 ton ಆಫ್ ಸಿಮೆಂಟ್. ನೋಡಿ 1 ton ಅಂದರೆ ಎಷ್ಟು kg ಆಗುತ್ತೆ, 1000 kg ಆಗುತ್ತೆ, ರೈಟ್. 1000 kg ಆಗುತ್ತೆ 1 ton ಅಂದರೆ. 1 ton is equal to 1000 kg. Now for 1 bag how much? It is 50. So just divide this, you will get the answer, right. 1000 by 50, 0 get cancel, ಆಯಿತಾ. ಸೊ ಎಷ್ಟು ಬರುತ್ತೆ, 20 ಬರುತ್ತೆ ಆನ್ಸರ್, ರೈಟ್. ಅರ್ಥ ಆಯ್ತಲ್ಲ, ರೈಟ್. ನೋಡಿ ಅದೇ ಇದೆ, ಜಸ್ಟ್ ಇದು ನಿಮಗೆ ವಾಲ್ಯೂಮ್ ಕೊಟ್ಬಿಟ್ಟು ಸುಮ್ಮನೆ ಕನ್ಫ್ಯೂಸ್ ಮಾಡೋಕ್ಕೆ ಕೊಟ್ಟಿರ್ತಾರೆ. ಆ ವಾಲ್ಯೂಮಿಂದನೂ ಕ್ಯಾಲ್ಕುಲೇಟ್ ಮಾಡ್ಬೋದು, ಆ ಥರದ್ದೇನು ಪ್ರಾಬ್ಲಮ್ ಇಲ್ಲ, ರೈಟ್. ನೋಡಿ ವಾಲ್ಯೂಮಿಂದ ಅಂತಂದರೆ ಮೀಟರ್ ಕ್ಯೂಬ್ ಇದೆ, ಮೀಟರ್ ಕ್ಯೂಬು ನಿಮಗೆ ಮೀಟರ್ ಕ್ಯೂಬಲ್ಲಿ ಕೊಟ್ಟಿದ್ದಾರೆ. ಮತ್ತು ನಿಮ್ಮದು ಇದು 1 ton ಅಂತ ಕೇಳ್ತಾ ಇದ್ದಾರೆ,
ರೈಟ್. ಅವ್ರು ಕೊಟ್ಟಿರೋದು ಡೈರೆಕ್ಟಾಗಿ ಟನ್ನಲ್ಲಿ, ನೀವು ಕೆ ಜಿಯಲ್ಲಿ ಮಾಡಿಕೊಂಡ್ರೆ ಇದು ಈಸಿ ಆಗುತ್ತೆ ಈ ಸ್ಟೆಪ್ಪು. ಸೊ ಇದು ಕರೆಕ್ಟಾಗಿದೆ, ಮತ್ತು ಇದು ಏನು ರಾಂಗ್ ಇಲ್ಲ, ಇದು ಕರೆಕ್ಟಾಗಿದೆ ನಾವು ಹೇಳ್ತಾ ಇರೋದು. ಓಕೆ, ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಕ್ವಶನ್ ಹೋಗೋಣವಾ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಫ್ಯೂಸ್ಡ್ ಟುಗೆದರ್ ಟು ಪ್ರಿಪೇರ್ ದ ಹೈ ಅಲ್ಯೂಮಿನಾ ಸಿಮೆಂಟ್. ನೋಡಿ, ಹೈ ಅಲ್ಯೂಮಿನಾ ಸಿಮೆಂಟ್ಗೆ ಯಾವ್ಯಾವ ಮಟೀರಿಯಲ್ನ ಯೂಸ್ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ. ರೈಟ್. ನೋಡಿ, ಹೈ ಅಲ್ಯೂಮಿನಾ ಸಿಮೆಂಟ್ಗೆ ಯಾವತ್ತು ಬಾಕ್ಸೈಟ್, ಲೈಮ್ಸ್ಟೋನ್ ಆ್ಯಂಡ್ ಜಿಪ್ಸಮ್ ಇದು ಯೂಸ್ ಮಾಡ್ತಾರೆ. ರೈಟ್. ಬಾಕ್ಸೈಟ್, ಲೈಮ್ಸ್ಟೋನ್ ಮತ್ತು ಜಿಪ್ಸಮ್ ಇದು ಬಾಕ್ಸೈಟ್ ಮತ್ತು ಲೈಮ್ಸ್ಟೋನ್ ಯೂಸ್ ಮಾಡ್ತಾರೆ. ರೈಟ್. ಬಾಕ್ಸೈಟ್ ಮತ್ತು ಲೈಮ್ಸ್ಟೋನ್, ಜಿಪ್ಸಮ್ ಯೂಸ್ ಮಾಡಲ್ಲ. ಆಯಿತಾ, ಸ್ವಲ್ಪ ಕನ್ಫ್ಯೂಸ್ ಆಯಿತು. ಓಕೆ, ಈಗ ಹೈ ಅಲ್ಯೂಮಿನಾ ಸಿಮೆಂಟು, ರೈಟ್, ಹೈ ಅಲ್ಯೂಮಿನಾ ಸಿಮೆಂಟ್ ಯಾವ ಥರ ಏನೇನು ಮಟೀರಿಯಲ್ ಇರುತ್ತೆ ನೋಡಿ. ಸೊ ಬಾಕ್ಸೈಟ್ ಆ್ಯಂಡ್ ಲೈಮ್ಸ್ಟೋನ್, ದ ರಾ ಮಟೀರಿಯಲ್ ಯೂಸ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಹೈ ಅಲ್ಯೂಮಿನಾ ಸಿಮೆಂಟ್ ಆರ್ 40% ಬಾಕ್ಸೈಟ್ ಇರುತ್ತೆ, 40% ಲೈಮು, ರೈಟ್, ಆ್ಯಂಡ್ 15% ಐರನ್ ಆಕ್ಸೈಡ್. ಐರನ್ ಆಕ್ಸೈಡ್ ಕಲರ್ಗೋಸ್ಕರ ಇರುತ್ತೆ, ವಿತ್ ಲಿಟಲ್ ಪರ್ಸೆಂಟೇಜ್ ಆಫ್ ಫೆರಿಕ್ ಆಕ್ಸೈಡ್, ಸಿಲಿಕಾ, ಮ್ಯಾಗ್ನೀಷಿಯಾ ಇದೆಲ್ಲ ಇರುತ್ತೆ. ರೈಟ್. ಬಾಕ್ಸೈಟು ಲೈಮ್ಸ್ಟೋನು ಮೇಜರ್ ಕಂಟೆಂಟ್ ಇದೆ. 40 + 15%, ಆಯಿತಾ. 40 ಮತ್ತು 40 ಇದು 85, ಇದು 15, 95%ವರೆಗೂ ಆಲ್ರೆಡಿ ಮೂರು ಕಂಟೆಂಟ್ ಇರುತ್ತೆ, 95%. ರೈಟ್. ಸೊ ಇಟ್ಸ್ ಕಂಪೋಸಿಷನ್ ಈಸ್ ವೆರಿ ಡಿಫ್ರೆಂಟ್ ಫ್ರಮ್ ಪೋರ್ಟ್ಲ್ಯಾಂಡ್ ಸಿಮೆಂಟ್. ಪೋರ್ಟ್ಲ್ಯಾಂಡ್ ಸಿಮೆಂಟ್ಗೂ ಇದಕ್ಕೂ ಡಿಫ್ರೆನ್ಸ್ ಇರುತ್ತೆ, ಹೈ ಅಲ್ಯೂಮಿನಾ ಸಿಮೆಂಟು. ಸೊ ಇದು ಆಸ್ ಸಿನ್ಸ್ C3 is not present, the cement has good resistance against attack by sulfate and some dilute acids and it is practically suitable to sea and underwater work. ನೋಡಿ, ಸಿ ಅಂದರೆ ಎಲ್ಲಿ ಎಲ್ಲಿ ಸಿ ಅಂದರೆ ಅಲ್ಲಿ ತುಂಬ ಏನಂತಂದರೆ ಇದೂ ಇರುತ್ತೆ, ಸಾಲ್ಟ್ ವಾಟರ್. ಯಾಕಂದರೆ ಸಿ ಅಂದರೆ ಸಾಲ್ಟ್ ವಾಟರ್ ಇರುತ್ತಲ್ಲ, ಸೊ ಅದರಿಂದ ಜಾಸ್ತಿ ಕೆಮಿಕಲ್ ರಿಯಾಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತಲ್ಲ, ಅಂಥ ಕಡೆ ಇದನ್ನು ಯೂಸ್ ಮಾಡ್ಬೋದು. ಅಥವಾ ಅಂಡರ್ ವಾಟರ್ ಕಾಂಕ್ರೀಟಿಂಗು, ಅಂಡರ್ ವಾಟರ್ ವರ್ಕ್ಗೂ ಯೂಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ ಈಸ್ ಟ್ರೂ? ಎ ಗ್ಯಾಪ್ ಆಫ್ 0.3 ಮೀಟರ್ ಈಸ್ ಟು ಬಿ ಮೇಂಟೈನ್ ಬಿಟ್ವೀನ್ ಸಿಮೆಂಟ್ ಬ್ಯಾಗ್ ಆ್ಯಂಡ್ ವಾಲ್ ವೈಲ್ ಸ್ಟೋರಿಂಗ್ ಸಿಮೆಂಟ್. ನೋಡಿ, ಮತ್ತೆ ಸ್ಟೋರೇಜ್ ಆಫ್ ಸಿಮೆಂಟ್ ಮೇಲೆ ಕ್ವಶನ್ನು. ಯಾಕೆಂದರೆ ಸ್ಟೋರೇಜ್ ಮೇಲೆ ಜಾಸ್ತಿ ಯಾವತ್ತೂ ಕೇಳೋ ಚಾನ್ಸಸ್ ಇರುತ್ತೆ, ಅವಾಗವಾಗ ರಿಪೀಟ್ ಮಾಡ್ತಾ ಇರ್ತಾರೆ ಕ್ವಶನ್ನು, ಜಸ್ಟ್ ನೋಡ್ಕೊಂಡು ಹೋಗಿ. ಓಕೆ, ಸ್ಟೋರೇಜ್ ಮೇಲೆ ನೋಡಿ, 0.3 ಮೀಟರ್ ಈಸ್ ಟು ಬಿ ಮೇಂಟೈನ್ ಆ್ಯಂಡ್ ಕರೆಕ್ಟಾಗಿದೆ ಇದು. ಎ ಗ್ಯಾಪ್ ಆಫ್ 100 ಸೆಂಟಿಮೀಟರ್ ಈಸ್ ಟು ಬಿ ಮೇಂಟೈನ್ ಬಿಟ್ವೀನ್ ಸಿಮೆಂಟ್ ಬ್ಯಾಗ್ ಆ್ಯಂಡ್ ವಾಲ್ ವೈಲ್ ಸ್ಟೋರಿಂಗ್ ಸಿಮೆಂಟ್. ರೈಟ್. ಅಂದರೆ ಗ್ಯಾಪ್ ಇರಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ರೈಟ್. ಒಂದು ನಿಮಿಷ, ಸ್ಟೇಟ್ಮೆಂಟ್ ಈಸ್ ಟ್ರೂ. ಓಕೆ, ರೈಟ್. ಇವಾಗ ನೋಡಿ, ಇಲ್ಲಿ ಸ್ವಲ್ಪ ಪಾಯಿಂಟ್ಸ್ ಇದೆ, ನಾನು ನಿಮ್ಗೆ ಹೇಳ್ತೀನಿ. ಸ್ಟೋರೇಜ್ ಆಫ್ ಸಿಮೆಂಟ್ ಬಿಲ್ಡಿಂಗ್ ವಿಚ್ ಈಸ್ ಡ್ರೈ, ಲೀಕ್ ಪ್ರೂಫ್ ಇದಂತೂ ಗೊತ್ತಿದೆ. ಇಟ್ ಶುಡ್ ಬಿ ನಂಬರ್ ಆಫ್ ವಿಂಡೋಸ್ ಇನ್ ದ ಸ್ಟೋರೇಜ್. ರೈಟ್. ಸೊ ಮಿನಿಮಮ್ ನಂಬರ್ ಆಫ್ ವಿಂಡೋಸ್ ಇರಬೇಕು. ಸೊ ಇದು ಹೈಟ್ ಏರ್ ಇರಬೇಕು, 150 ಇಂದ 200 mm ಅಬೌವ್ ದ ಫ್ಲೋರ್ ಇರಬೇಕು. ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್. ಮಾಯ್ಚರೈಸ್ ಸ್ಪೇಸ್ ಆಫ್ 600 mm ಆಲ್ ಅರೌಂಡ್ ಬಿಟ್ವೀನ್ ದ ಎಕ್ಸ್ಟೀರಿಯರ್ ವಾಲ್ ಸೈಡ್ ದ ಸ್ಲ್ಯಾಕ್. ಅಂದರೆ ವಾಲ್ಗಳಿಂದ 600 mm ದೂರ ಇರಬೇಕಿದು, ಅದನ್ನು ಟಚ್ ಮಾಡಿ ಇಡಬಾರ್ದು. ಸ್ಟ್ಯಾಕ್ ದ ಸಿಮೆಂಟ್ ಬ್ಯಾಗ್ಸ್ ಕ್ಲೋಸ್ ಟು ಈಚ್ ಅದರ್, ಸೊ ರೆಡ್ಯೂಸ್ ದ ಏರ್ ಸರ್ಕ್ಯುಲೇಷನ್. ಹೈಟ್ ಆಫ್ ದಿ ಸ್ಟ್ಯಾಕ್ ಶುಡ್ ನಾಟ್ ಬಿ ಮೋರ್ ದೆನ್ 10 bags. ನೋಡಿ, 10 bagsಗಿಂತ ಜಾಸ್ತಿ ಇರಬಾರ್ದು. ಟು ಪ್ರಿವೆಂಟ್ ದ ಪಾಸಿಬಿಲಿಟಿ ಆಫ್ ಲಂಪಿಂಗ್ ಅಂಡರ್ ಪ್ರೆಷರ್. ನೋಡಿ, 10 ಬ್ಯಾಗ್ಗಿಂತ ಜಾಸ್ತಿ ಇಟ್ಟರೆ ಏನಾಗುತ್ತೆ ಅಂದರೆ ಕೆಳಗಡೆ ಇರೋ ಬ್ಯಾಗ್ ಏನಾಗುತ್ತೆ, ಅಂಡರ್ ಪ್ರೆಷರಲ್ಲಿ ಏನಾಗ್ಬಿಡುತ್ತೆ, ಅದು ಪ್ರೆಷರ್ ಆಗಿಬಿಟ್ಟು ಎಲ್ಲ ಒಡೆದೋಗೋ ಚಾನ್ಸಸ್ ಇರುತ್ತೆ, ಇಲ್ಲ ಅಂತಂದರೆ ಲಂಪ್ ಆಗೋ ಚಾನ್ಸಸ್ ಇರುತ್ತೆ. ರೈಟ್. ಸೊ ವಿಡ್ತ್ ಆಫ್ ಸ್ಟ್ಯಾಕ್ ಶುಡ್ ನಾಟ್ ಬಿ ಮೋರ್ ದೆನ್ 4 bags ಆರ್ 3 meter. 4 bagsವರೆಗೂ ಈ ಥರ ಹಾರಿಜೆಂಟಲಲ್ಲಿ ನೀವು ಪ್ಲೇಸ್ ಮಾಡ್ಕೊಂಡು ಹೋಗ್ಬೋದು. ರೈಟ್. ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. ಸೊ ಇದು ಸ್ವಲ್ಪ ಗೈಡ್ಲೈನ್ಸ್ ಇದೆ. ಸೊ ಇಲ್ಲಿ ಇವಾಗ ಬಂದುಬಿಟ್ಟು ಇಲ್ಲೇನು ಕೇಳಿದ್ದಾರೆ, ಸೊ ಯಾವ ಸ್ಟೇಟ್ಮೆಂಟ್ ಟ್ರೂ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಟ್ರೂ ಇಲ್ಲ, ಇದೂ ಟ್ರೂ ಇಲ್ಲ. ಸೊ ನನ್ನ ಅಬ್ದಿ ಅಬೋ ಆಗುತ್ತೆ. ಓಕೆ. ಸೊ ನಾನೇನಂದರೆ ಇದು ಫಾಲ್ಸ್ ಯಾವುದು ಅಂತ ನೋಡಿದ್ದೆ, ಸಾರಿ. ಓಕೆ, ನೆಕ್ಸ್ಟ್ ಕ್ವಶನ್. ಬಿಫೋರ್ ಪ್ಲಾಸ್ಟರಿಂಗ್ ದ ಸರ್ಫೇಸ್ ಹ್ಯಾಸ್ ಟು ಬಿ. ರೈಟ್. ಪ್ಲಾಸ್ಟರಿಂಗ್ ಅಂದರೆ ಏನು ಗೊತ್ತಿಲ್ಲ. ಸೊ ನೋಡಿ, ನಾವು ಯಾವಾಗ ವಾಲ್ ಕನ್ಸ್ಟ್ರಕ್ಷನ್ ಮಾಡ್ತೀವಲ್ಲ, ಸೊ ವಾಲ್ ಕನ್ಸ್ಟ್ರಕ್ಷನ್ ಮಾಡಿದಾಗ ಈ ಥರ ಏನು ಲೇಯರ್ಸ್ ಬರುತ್ತೆ, ನಮ್ಮ ಸ್ಟೋನ್ಸ್, ಬ್ರೇಕ್ ಆರ್ ಯಾವುದೇ ಥರದ್ದು ಮೇಸನ್ರಿ ಇರಲಿ, ಈ ಥರ ನಾವು ಏನಂದರೆ ವಾಲ್ ಕನ್ಸ್ಟ್ರಕ್ಷನ್ ಮಾಡಿದ್ಮೇಲೆ ಇದನ್ನು ಹೀಗೆ ಬಿಡೋಕ್ಕಾಗಲ್ಲ. ಯಾಕೆಂದರೆ ಆಸ್ಥೆಟಿಕ್ ಪರ್ಪಸ್ಸು ಇದನ್ನು ಹಂಗೆ ಬಿಟ್ಟರೆ ಚೆನ್ನಾಗಿ ಅನ್ಸೋದಿಲ್ಲ ಅಲ್ವಾ. ಓಕೆ, ಒಳಗಡೆ ಚೆನ್ನಾಗಿರ್ಬೇಕಲ್ಲ ಮನೆಗೆ ಒಳಗಡೆ. ಸೊ ಅದಕ್ಕೋಸ್ಕರ ಪ್ಲಾಸ್ಟರಿಂಗ್ ಮಾಡ್ತಾರೆ, ಟು ಪ್ರೊಟೆಕ್ಟ್ ಹೊರಗಡೆನೂ ಪ್ರೊಟೆಕ್ಟ್ ಮಾಡೋಕ್ಕೆ ಮತ್ತು ಒಳಗಡೆನೂ ಆಸ್ಥೆಟಿಕ್ ಪರ್ಪಸ್ಸು ಏನಂತಾರೆ ಇಂಪ್ರೂವ್ ಮಾಡೋಕ್ಕೆ ಪ್ಲಾಸ್ಟರಿಂಗ್ ಮಾಡ್ತಾರೆ. ಒಂದು ಟೈಪ್ ಆಫ್ ಏನಂದರೆ ಕವರಿಂಗ್ ಅಂತ ತಿಳ್ಕೊಳ್ಳಿ. ರೈಟ್. ಅದನ್ನು ಪ್ಲಾಸ್ಟರಿಂಗ್ ಅಂತೀವಿ. ಸೊ ಈ ಥರ ಇದು ಏನಂದರೆ ಮೇಸನ್ರಿ ವರ್ಕ್ ಮಾಡಿದ್ಮೇಲೆ ಅದನ್ನು ರಫ್ ಮಾಡಬೇಕು. ಯಾಕೆಂದರೆ ರಫ್ ಮಾಡಿದ್ರೆ ಏನು ಸಿಮೆಂಟ್ ಮೋಟಾರ್ ಪೇಸ್ಟ್ ಮಾಡಿಬಿಟ್ಟು ಅಪ್ಲೈ ಮಾಡ್ತಾರಲ್ಲ, ಅದನ್ನು ಬಾಂಡಿಂಗೋಸ್ಕರ ಇದು ರಫ್ ಮಾಡೋದು ಇಂಪಾರ್ಟೆಂಟ್ ಇದೆ.
ನೀವು ಅದೇ ಥರ ಮಾಡಿದ್ರೆ ಅದು ಬಾಂಡಿಂಗ್ ಬರೋದಿಲ್ಲ, ರೈಟ್. ಸೊ ಬಿಫೋರ್ ಪ್ಲಾಸ್ಟರಿಂಗ್ ದ ಸರ್ಫೇಸ್ ಹ್ಯಾಸ್ ಟು ಬಿ ರಫ್ ಸೊ ದಟ್ ಮೋಟಾರ್ ಗೆಟ್ ಸ್ಟಿಕ್ ಟು ದ ಸರ್ಫೇಸ್ ಆ್ಯಂಡ್ ಪ್ರಾಪರ್ ಬಾಂಡ್ ಈಸ್ ಎನ್ಶ್ಯೂರ್ಡ್. ಅರ್ಥ ಆಗ್ತಿದೆಯಲ್ಲ ಯಾಕಂತ? ಜಸ್ಟ್ ಒಂದು ಸಿಂಪಲ್ ಕ್ವಶನ್, ರೈಟ್. ನೆಕ್ಸ್ಟ್ ಕ್ವಶನ್ ಹೋಗೋಣವಾ. ವುಡ್ ಸರ್ಫೇಸ್ ರಿಕ್ವೈರ್ಸ್ ಡ್ಯಾಶ್ ಕೋಟ್ಸ್ ಆಫ್ ಪ್ಲಾಸ್ಟರಿಂಗ್, ರೈಟ್. ಇಲ್ಲಿ ವುಡ್ ಸರ್ಫೇಸ್ ಅಂತ ಕೊಟ್ಟಿದ್ದಾರೆ ಇವಾಗ. ಸೊ ವುಡ್ ಸರ್ಫೇಸ್ ರಿಕ್ವೈರು ಎಷ್ಟು ಕೋಟು ಏನಂದರೆ ಪ್ಲಾಸ್ಟರಿಂಗ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ವುಡ್ ಮೇಲೆ ಯಾವ ಥರ ಕೋಟಿಂಗ್ ಮಾಡ್ತಾರೆ ಅಂತ. ಏನಂದರೆ ಇವಾಗ ವುಡ್ ಇರುತ್ತೆ, ಒಳಗಡೆ ಇಟ್ಬಿಟ್ಟು ಮೇಲ್ಗಡೆ ಪ್ಲಾಸ್ಟರಿಂಗ್ ಮಾಡ್ಬೋದು. ಅದಕ್ಕೆ ಅವ್ರೇನು ಕೇಳ್ತಾ ಇರೋದು ಎಷ್ಟು ಲೇಯರ್ ಮಾಡಬೇಕು ಅಂತ. ನೋಡಿ, ಯಾವತ್ತೂ ವುಡ್ ಇರಲಿ ಅಥವಾ ಮೆಟಲ್ಸ್ ಇರಲಿ ಅದಕ್ಕೆ 3 ಲೇಯರ್ಸು ಯಾವತ್ತೂ ಕೋಟಿಂಗ್ ಮಾಡ್ತಾರೆ, ರೈಟ್. ಓಕೆ. ಸ್ಟೋನ್ ಆ್ಯಂಡ್ ಬ್ರಿಕ್ ಮೇಸನ್ರಿ ಜನರಲಿ ರಿಕ್ವೈರ್ಸ್ 2 coats ಆ್ಯಂಡ್ ಸಿಂಗಲ್ ಕೋಟ್ ಇಸ್ ಡನ್ ಫಾರ್ ಲೋ ಕನ್ಸ್ಟ್ರಕ್ಷನ್. ಒಂದೇ ಕೋಟ್ ಮಾಡಿದ್ರೆ ಅದು ಲೋ ಕಾಸ್ಟ್ ಕನ್ಸ್ಟ್ರಕ್ಷನ್ ಮಾಡ್ತಾರೆ, ರೈಟ್. ಸ್ಟೋನ್ ಮತ್ತು ಬ್ರಿಕ್ ಮೇಸನ್ರಿ ಜನರಲಿ ರಿಕ್ವೈರ್ಡ್ 2 coats. ಇವಕ್ಕೆಲ್ಲ 2 coats ಬೇಕು. ಅರ್ಥ ಆಯ್ತಲ್ಲ? ಸಿಂಪಲ್ ಕ್ವಶನ್ಸ್ ಇದೆ, ಎಲ್ಲ ಸಿಂಪಲ್ ಕ್ವಶನ್ಸೇ. ಬಟ್ ನೀವು ನಂಬರ್ ಆಫ್ ಕ್ವಶನ್ಸ್ ಬೇರೆ ಬೇರೆ ನಾನು ಕವರ್ ಮಾಡ್ತಾ ಇರೋದು ಏರಿಯಾ. ಹೌ ಮೆನಿ ಮೆಥಡ್ಸ್ ಆಫ್ ಫೆರೋ ಸಿಮೆಂಟಿಂಗ್ ಆರ್ ದೇರ್? ನೋಡಿ, ಫಸ್ಟ್ ತಿಳ್ಕೊಬೇಕು ಫೆರೋ ಸಿಮೆಂಟಿಂಗ್ ಅಂದ್ರೆ ಏನು. ಫೆರೋ ಸಿಮೆಂಟು ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಇವು ಡ್ರೈನೇಜು ಪೈಪ್ಸ್ಗಳೇನು ಹಾಕ್ತಾರೆ ನೋಡಿ, ಡ್ರೈನೇಜ್ ಪೈಪು, ಆಯಿತಾ. ಫಾರ್ ಎಕ್ಸಾಂಪಲ್ ಈಗ ಇದು ಪೈಪ್ ಇದೆ ಅಂತ ತಿಳ್ಕೊಳ್ಳಿ, ರೈಟ್. ವಾಟರ್ ಪೈಪು ಮೇನ್ಲಿ ಇದರಲ್ಲಿ ಇದು ಆಗುತ್ತೆ. ಒಂದು ನಿಮಿಷ, ಈ ಥರ ಒಂದು ಸರ್ಕ್ಯುಲರ್ ಪೈಪ್ ಇದೆ, ಓಕೆ. ಸೊ ವಾಟರ್ ಪೈಪ್ ಏನಿದೆ ಅಂತ ತಿಳ್ಕೊಳ್ಳಿ ಇವಾಗ. ಸೊ ಮೇನ್ ಲೈನ್ ಅಂತೀವಲ್ಲ ಅದು ನೋಡಿ ಇದು. ಸೊ ಅದ್ರ ಮೇಲ್ಗಡೆ ಏನು ಮಾಡ್ತಾರೆ, ಇಲ್ಲೊಂದು ಲೇಯರ್ ಇರುತ್ತೆ, ರೈಟ್. ಈ ಥರ ಒಂದು ಲೇಯರು, ಅದ್ರ ಮೇಲೆ ಸಿಮೆಂಟ್ ಮೋಟಾರ್ನ ಪ್ಲೇಸ್ ಮಾಡ್ತಾರೆ, ರೈಟ್. ಯಾವಾಗ ನಾವು ಟಾಪಿಂದ ನೋಡಿದ್ರೆ ಈ ಥರ ಕಾಣಿಸುತ್ತೆ ಸ್ವಲ್ಪ, ರೈಟ್. ಈ ಥರ ಮೆಶ್ ಟೈಪ್ ಇರುತ್ತೆ, ಆಯಿತಾ. ಸೊ ಮೆಶ್ ಟೈಪು ಏನಂದರೆ ಸ್ಟೀಲ್ ಥರನೇ ಮೆಶ್ ಟೈಪು, ನಮ್ಮ ಮ್ಯಾಟ್ ಇರುತ್ತಲ್ಲ ಅದೇ ಟೈಪ್ ಇರುತ್ತೆ. ಬಟ್ ಇದ್ರದ್ದು ಏನಂದರೆ ಸ್ಟೀಲ್ ಏನು ಥಿಕ್ನೆಸ್ ಇರುತ್ತಲ್ಲ ತುಂಬ ಕಮ್ಮಿ ಇರುತ್ತೆ, ರೈಟ್. ಸೊ ಇಟ್ ಈಸ್ ಲೈಕ್ ಎನ್ ಪ್ರೊಟೆಕ್ಟಿವ್ ಸರ್ಫೇಸ್ಗೋಸ್ಕರ ಇದನ್ನು ಅಪ್ಲೈ ಮಾಡ್ತಾರೆ. ಪೈಪ್ ಡ್ಯಾಮೇಜ್ ಆಗ್ಬಾರ್ದು ಅಂತ ಮಾಡ್ತಾರೆ. ಮೇನ್ಲಿ ವಾಟರ್ ಸರ್ಫೇಸ್ಗೆ ಮತ್ತು ಸಿವೇಜ್ ಲೈನ್ಗೂ ಮಾಡ್ಬೋದು, ರೈಟ್. ಸೊ ಎಲ್ಲೆಲ್ಲಿ ಇಂಪಾರ್ಟೆನ್ಸ್ ಇರುತ್ತೆ ಅಲ್ಲೆಲ್ಲಿ ಮಾಡ್ತಾರೆ, ಅದನ್ನು ಫೆರೋ ಸಿಮೆಂಟ್ ಅಂತೀವಿ. ಸೊ ಅದ್ರದ್ದು ಎಷ್ಟು ಮೆಥಡ್ ಇದೆ ಅಂತ ಹೇಳ್ತಾ ಇದ್ದೀನಿ. ಸೊ ಅದನ್ನು ಇಲ್ಲಿ ಹೇಳೋಕ್ಕಿಂತ ಮುಂಚೆ ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದು ನೋಡ್ಕೊಳ್ಳಿ. ಸೊ ಫೆರೋ ಸಿಮೆಂಟ್ ಈಸ್ ಅನ್ ಕಂಪೋಸಿಟ್ ಮಟೀರಿಯಲ್ ಕಂಪೋಸ್ ಆಫ್ ಮೋಟಾರ್ ರೆನ್ಫೋರ್ಸ್ ವಿತ್ ಲೈಟ್ ಸ್ಟೀಲ್ ಫ್ಯಾಬ್ರಿಕ್ ಯೂಸ್ ಟು ಫಾರ್ಮ್ ಎ ಥಿನ್ ಹಾರ್ಡ್ ಆ್ಯಂಡ್ ಸ್ಟ್ರಾಂಗ್ ಸೆಕ್ಷನ್ಸ್. ನೋಡಿ, ಥಿನ್ ಏನಂದರೆ ಸ್ಟೀಲ್ ಫ್ಯಾಬ್ರಿಕ್ ಇರುತ್ತೆ, ರೈಟ್. ಸೊ ಇಲ್ಲಿ 3 ಮೆಥಡ್ ಇದೆ. ಒಂದು ಆರ್ಮಿಚರ್ ಸಿಸ್ಟಮು. ಫಸ್ಟ್ ಯಾವುದು? ಆರ್ಮಿಚರ್ ಸಿಸ್ಟಮ್. ಇಲ್ಲಿ ಏನು ಮಾಡ್ತಾರೆ ಅಂದರೆ, ಸೊ ಸ್ಕೆಲೆಟನ್ ಆಫ್ ದಿ ಸ್ಟೀಲ್ ಈಸ್ ವೆಲ್ಡೆಡ್ ಟು ಡಿಸೈಡ್ ಶೇಪ್ ಆನ್ ಐದರ್ ಸೈಡ್. ನೋಡಿ, ಫಾರ್ ಎಕ್ಸಾಂಪಲ್ ಇವಾಗ ಇದು ನಮ್ಮ ಪ್ಲ್ಯಾನಿಂದ ನೋಡಿಕೊಂಡಾಗ ನಾವು ಈ ಥರ ಇದು ಅವ್ರು ಏನು ಮಾಡ್ತಾರೆ, ಒಂದು ನಿಮಿಷ ಇಲ್ಲಿ ಡ್ರಾ ಮಾಡ್ಕೊಡ್ತೀನಿ. ಸೊ ಈ ಥರ ಸ್ಟೀಲ್ ಇದೆ ಅಂತ ತಿಳ್ಕೊಳ್ಳಿ, ಯಾವುದೋ ಫ್ಯಾಬ್ರಿಕ್ಕು, ಆಯ್ತು. ಸೊ ಇದನ್ನು ಈ ಥರನೂ ಏನಂದರೆ ಇದೆ. ಇದನ್ನು ಸರ್ಕ್ಯುಲರ್ ಆಗಿ ಪ್ಲೇಸ್ ಮಾಡಿಬಿಟ್ಟು, ರೈಟ್, ಇದನ್ನು ವೆಲ್ಡ್ ಮಾಡ್ತಾರೆ. ಆ್ಯಂಡ್ ಟೈಡ್ 7 ಲೇಯರ್ಸ್ ಆಫ್ ದ ಸ್ಟ್ರೆಚ್ಡ್ ಮೆಸಸ್ ಲೇಯರ್ ಮಾಡಿಬಿಟ್ಟು ಇದನ್ನು ಮೇಲೆ ಸಿಮೆಂಟ್ ಮೋಟಾರ್ ಯೂಸ್ ಮಾಡ್ತಾರೆ. ಸೊ ಅದು ಯಾವ್ದು ಮೆಥಡ್ ಅಂದರೆ ಇದಕ್ಕೆ ಆರ್ಮಿಚರ್ ಮೆಥಡು ಅಂತಾರೆ, ರೈಟ್. ಆರ್ಮಿಚರ್ ಮೆಥಡ್ ಆಫ್ ಫೆರೋ ಸಿಮೆಂಟ್. ನೆಕ್ಸ್ಟ್ ಇದೆ ಕ್ಲೋಸ್ ಮೌಲ್ಡ್ ಸಿಸ್ಟಮ್. ಇದರಲ್ಲಿ ಏನು ಮಾಡ್ತಾರೆ ಅಂದರೆ, ಸೆವರಲ್ ಲೇಯರ್ಸ್ ಆಫ್ ಮೆಷಸ್ ಆರ್ ಟೈಡ್ ಟುಗೆದರ್ ಅಂಡ್ ಅಗೇನ್ಸ್ಟ್ ದ ಸರ್ಫೇಸ್ ಆಫ್ ದಿ ಮೌಲ್ಡ್ ವಿಚ್ ಹೋಲ್ಡ್ ದಮ್ ಇನ್ ಪೊಸಿಷನ್ ವೈಲ್ ಮೋಟಾರ್ ಇಸ್ ಬೀಯಿಂಗ್ ಫಿಲ್ಡ್. ನೋಡಿ, ಒಂದು ಟೈಪ್ ನಾವು ನಾರ್ಮಲ್ ಕಾಂಕ್ರೀಟಿಂಗ್ ಯಾವ ಥರ ಮಾಡ್ತೀವಿ ನೋಡಿ, ಸೇಮ್ ಅದೇ ಥರ ಇದಕ್ಕೆ ಮಾಡ್ತಾರೆ. ಬಟ್ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ, ರೈಟ್. ಅರ್ಥ ಆಯ್ತಲ್ಲ? ಕ್ಲೋಸ್ಡ್ ಅಂದರೆ ಸೇಮ್ ನಾವು RCC ಯಾವ ಥರ ಪ್ಲೇಸ್ ಮಾಡ್ತೀವಲ್ಲ, ಫಸ್ಟು ಏನಂದರೆ ಫಾರ್ಮ್ ವರ್ಕ್ನ ಪ್ಲೇಸ್ ಮಾಡಿಬಿಟ್ಟು, ಆಮೇಲೆ ನೆಕ್ಸ್ಟು ರೆನ್ಫೋರ್ಸ್ಮೆಂಟ್ನ ಪ್ಲೇಸ್ ಮಾಡಿ ಕವರಿಂಗ್ ಕೊಟ್ಟು, ಆಮೇಲೆ ನೆಕ್ಸ್ಟ್ ಏನು ಮಾಡ್ತೀವಿ ನಾವು ಕಾಂಕ್ರೀಟ್ ಅಪ್ಲೈ ಮಾಡ್ತೀವಿ. ಸೇಮ್ ಅದೇ ಥರ ಇದನ್ನು ಮಾಡ್ತಾರೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಇಂಟಿಗ್ರೇಟೆಡ್ ಮೌಲ್ಡ್ ಸಿಸ್ಟಮ್, ರೈಟ್. ಇಂಟಿಗ್ರೇಟೆಡ್ ಮೌಲ್ಡ್ ಸಿಸ್ಟಮಲ್ಲಿ ಏನು ಮಾಡ್ತಾರೆ ಅಂದರೆ, ಯೂಸಿಂಗ್ ಮಿನಿಮಮ್ ರೆನ್ಫೋರ್ಸ್ಮೆಂಟ್ ಎನಿ ಇಂಟರ್ನಲ್ ಮೌಲ್ಡ್ ಈಸ್ ಫಸ್ಟ್ ಟು ಬಿ ಕನ್ಸಿಡರ್ಡ್ ಟು ಆ್ಯಕ್ಟ್ ಆಸ್ ಅ ಫ್ರೇಮ್ವರ್ಕ್ ಆನ್ ದೇರ್ ಮೌಲ್ಡ್ ಲೇಯರ್ಸ್ ಆಫ್ ಮೆಷಸ್ ಆರ್ ಪ್ಲೇಸ್ ಫಿಕ್ಸ್ಡ್ ಐದರ್ ಸೈಡ್ ಆ್ಯಂಡ್ ಪ್ಲಾಸ್ಟರ್ ಈಸ್ ಡನ್ ಆನ್ ಟು ದೆಮ್ ಫಾರ್ ಬೋತ್ ಸೈಡ್ಸ್. ಅಂದರೆ ಒನ್ ಟೈಪ್ ಇದು ಏನಂದರೆ, ನೋಡಿ ಈಗ ಇದು ಸರ್ಕ್ಯುಲರ್ ಪೈಪ್ ಇದೆ. ಇದನ್ನು ಪೈಪ್ ಇನ್ಸರ್ಟ್ ಮಾಡೋಕ್ಕಿಂತ ಮುಂಚೆ ಅವ್ರೇನು ಮಾಡ್ತಾರೆ ಅಂದರೆ, ಇದಕ್ಕಿಂತ ಮುಂಚೆನೇ ಈ ಮೆಶ್ನ ಪ್ಲೇಸ್ ಮಾಡಿಬಿಟ್ಟು ಒಳಗಡೆ ಪ್ಲಾಸ್ಟರಿಂಗ್ ಮಾಡಿಬಿಟ್ಟು ಈ ಪೈಪ್ನ ಆಮೇಲೆ ಇಲ್ಲ ಇದನ್ನು ಏನಂದರೆ ಇನ್ಸರ್ಟ್ ಮಾಡ್ತಾರೆ. ಅರ್ಥ ಆಗ್ತಿಲ್ಲ? ನಾ ಹೇಳೋದು ಸ್ವಲ್ಪ ಏನಂದರೆ ಇಮ್ಯಾಜಿನೇಷನ್ ಮಾಡಿ ನಿಮಗೆ ಅರ್ಥ ಆಗುತ್ತೆ. ಒಂದು ಏನಂದರೆ ಮೆಶ್ನ ಇಟ್ಬಿಟ್ಟು ಹೊರಗಡೆ ಮತ್ತು ಒಳಗಡೆಯಿಂದ ಏನಂದರೆ ನೀವು ಪ್ಲಾಸ್ಟರಿಂಗ್ ಅಥವಾ ಫಿನಿಶಿಂಗ್ ಮಾಡಿಬಿಟ್ಟು ಅದನ್ನು ಅದೇ ಥರ ಇಟ್ಟು ಒಳಗಡೆ ನೀವು ಎಲ್ಲ ಹೊರಗಡೆ ಇನ್ಸರ್ಟ್ ಮಾಡ್ಬೋದು ಪೈಪ್ನ. ಅದೇ ಇಂಟಿಗ್ರೇಟೆಡ್ ಮೌಲ್ಡ್. ಸೊ ಇವು ಫೆರೋ ಸಿಮೆಂಟ್. ಸೊ ಎಷ್ಟು ಮೆಥಡ್ ಇದೆ ಇವಾಗ ಕ್ವಶನ್ ಬಂದಾಗ? 3 ಮೆಥಡ್ ಇದೆ. ಇದು ನಿಮಗೆ ನೆನಪಿರಬೇಕು, ಓಕೆ. ಸಾರಿ, ಇದು ಸ್ವಲ್ಪ ಮಿಸ್ಟೇಕ್ ಆಗಿಬಿಟ್ಟಿದೆ ಇಲ್ಲಿ, ಆಯಿತಾ.
ಸೊ 3 ಇದೆ, ಇದನ್ನ ಟೈಪಿಂಗ್ ಮಿಸ್ಟೇಕ್ ಆಗಿದೆ ಸ್ವಲ್ಪ ನಂದು, ರೈಟ್. ಸೊ ಇದು ಏನಂದರೆ ಆನ್ಸರ್ ಎ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ಪಿಕ್ ಅಪ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಫ್ರಮ್ ದ ಫಾಲೋವಿಂಗ್, ರೈಟ್. ಸೊ ಇನ್ಕರೆಕ್ಟ್ ಸ್ಟೇಟ್ಮೆಂಟು ಇದು ಇಲ್ಲಿ ಫೈಂಡ್ ಔಟ್ ಮಾಡಬೇಕು. ಸೊ ಯಾವುದ್ರ ಬಗ್ಗೆ ಇದೆ ನೋಡಿ, ದ ಬಾಟಮ್ ಆ್ಯಂಡ್ ಟಾಪ್ ಎಂಡ್ಸ್ ಆಫ್ ದ ಸ್ಲಂಪ್ ಮೋಲ್ಡ್ ಆರ್ ಪ್ಯಾರಲಲ್ ಟು ಈಚ್ ಅದರ್. ನೋಡಿ ಇದು ಕಾಂಕ್ರೀಟ್ ಟೆಕ್ನಾಲಜಿಯಲ್ಲಿ ಬರುತ್ತೆ, ಇನ್ನೂ ನಾನು ಇದನ್ನೇ ಎಕ್ಸ್ಪ್ಲೇನ್ ಮಾಡಿಲ್ಲ, ಆದರೂ ಏನಂದರೆ ಕ್ವಶನ್ ಬಂದಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನನಗೆ, ರೈಟ್. ಫಸ್ಟು ಸ್ಲಂಪ್ ಟೆಸ್ಟ್ ಯಾಕೆ ಮಾಡ್ತೀವಿ ಅಂದರೆ ವರ್ಕೆಬಿಲಿಟಿ ಫೈಂಡ್ ಔಟ್ ಮಾಡೋಕ್ಕೆ. ಓಕೆ, ಸೊ ಇದ್ರದ್ದು ಇದು ಕೋನ್ ಇದೆ, ಇದು ವರ್ಕೆಬಿಲಿಟಿ ಸ್ಲಂಪ್ ಕೋನ್, ಇದು 10 ಸೆಂಟಿಮೀಟರ್ ಇರುತ್ತೆ, ರೈಟ್. ಇದು 20 ಸೆಂಟಿಮೀಟರ್ ಇರುತ್ತೆ, ಈ ಹೈಟು 30 ಸೆಂಟಿಮೀಟರ್ ಇರುತ್ತೆ. ಓಕೆ, ಸೊ ಇವು 10, 20, 30 ಇದೆ, ಈ ಥರ ನೆನ್ಪಿಟ್ಕೊಳ್ಳಿ. ಈಗ ನೋಡಿ ಏನು ಕೇಳ್ತಾ ಇದೆ, ದ ಬಾಟಮ್ ಆ್ಯಂಡ್ ಟಾಪ್ ಎಂಡ್ಸ್ ಆಫ್ ದ ಸ್ಲಂಪ್ ಆರ್ ಪ್ಯಾರಲಲ್ ಟು ಈಚ್ ಅದರ್. ಸರಿ, ಇದೆರಡು ಪ್ಯಾರಲಲ್ ಇದೆಲ್ಲ ಒಂದಕ್ಕೊಂದು, ಕರೆಕ್ಟ್ ಆಗಿದೆ ಆಪ್ಷನ್. ದ ಆಕ್ಸಿಸ್ ಆಫ್ ದಿ ಮೋಲ್ಡ್, ರೈಟ್. ಸೊ ದ ಆಕ್ಸಿಸ್ ಆಫ್ ದಿ ಮೋಲ್ಡ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಎಂಡ್ ಫೇಸಸ್. ಆಕ್ಸಿಸ್ ಆಫ್ ದಿ ಮೋಲ್ಡ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಎಂಡ್ ಫೇಸಸ್ ಅಂದರೆ ಪರ್ಪೆಂಡಿಕ್ಯುಲರ್ ಆಗಿದೆ, ಕರೆಕ್ಟ್ ಆಗಿದೆಯಲ್ಲ. ದ ಇಂಟರ್ನಲ್ ಸರ್ಫೇಸ್ ಆಫ್ ದಿ ಮೋಲ್ಡ್ ಈಸ್ ಕೆಪ್ಟ್ ಕ್ಲೀನ್ ಆ್ಯಂಡ್ ಫ್ರೀ ಫ್ರಮ್ ಸೆಟ್ ಸಿಮೆಂಟ್. ಇದು ಕರೆಕ್ಟ್ ಆಗಿದೆ, ಇದು ಕ್ಲೀನ್ ಇರಬೇಕು. ಮತ್ತು ಇದು ಸಿಮೆಂಟ್ ಯಾವಾಗ ಪ್ಲೇಸ್ ಮಾಡ್ತೀವಲ್ಲ ಡಿಫ್ರೆಂಟ್ ಲೇಯರ್ಸಲ್ಲಿ, 3 ಲೇಯರ್ಸಲ್ಲಿ, ಇದು ಸೆಟ್ ಆಗಬಾರ್ದು, ಒಳಗಡೆ ಅದಕ್ಕೆ ಅಂಟ್ಕೋಬಾರ್ದು ಅಂತ ಕ್ಲೀನ್ ಇಡಬೇಕು. ದ ಮೋಲ್ಡ್ ಈಸ್ ಇನ್ ದ ಫಾರ್ಮ್ ಆಫ್ ಫ್ರಕ್ಟಮ್ ಆಫ್ ಹೆಕ್ಸಾಗನ್ ಪಿರಮಿಡ್. ಎಲ್ಲ ಇದು ನೋಡಿ ಫ್ರಕ್ಟಮ್ ಆಫ್ ಕೋನ್ ಅಂತೀವಿ ನಾವು, ಆಯಿತಾ. ಫ್ರಕ್ಷನ್ ಆಫ್ ಕೋನ್ ಅಂತ ಅಂತೀವಲ್ಲ, ಇದು ನೋಡಿ ಇದು ಕೋನ್ ಥರ ಇರುತ್ತೆ ಹೀಗೆ. ಸೊ ಇದು ನಮ್ಮ ಕೋನ್ ಈ ಥರ ಇರುತ್ತೆ, ರೈಟ್. ಹೆಕ್ಸಾಗನಲ್ ಅಂದರೆ ಈ ಥರ ಆಗುತ್ತೆ ನೋಡಿ, ಈ ಥರ ಹೆಕ್ಸಾಗನಲ್ ಫಾರ್ಮಲ್ಲಿ ಬರುತ್ತೆ ಅಂತ ಹೇಳ್ತಾ ಇರೋದು, ರೈಟ್. ಸೊ ಇದಂತೂ ಆಗಲ್ಲ, ಇದಾಗುತ್ತೆ, ಅರ್ಥ ಆಯ್ತಲ್ಲ. ಸೊ ಇದ್ರದ್ದು ಆನ್ಸರ್ ಏನಾಗುತ್ತೆ, ಡಿ. ಓಕೆ, ನೆಕ್ಸ್ಟ್ ಕ್ವಶನ್. ಅಂಡರ್ ನಾರ್ಮಲ್ ಕಂಡೀಷನ್ ಯೂಸಿಂಗ್ ಇನ್ ಆರ್ಡಿನರಿ ಸಿಮೆಂಟ್ ದ ಪೀರಿಯಡ್ ಆಫ್ ರಿಮೂವಲ್ ಆಫ್ ದಿ ಫಾರ್ಮ್ ವರ್ಕ್ ಈಸ್. ನೋಡಿ ಇವಾಗ ಫಾರ್ಮ್ ವರ್ಕ್ ಬಗ್ಗೆ ಕೇಳ್ತಾ ಇದ್ದಾರೆ. ಸೊ ಫಾರ್ಮ್ ವರ್ಕು 7 days ಫಾರ್ ಬೀಮ್ಸ್ ಆಫ್ ಇಟ್ಸ್, ಕರೆಕ್ಟ್ ಆಗಿದೆ. 14 days ಫಾರ್ ಬಾಟಮ್ ಸ್ಲ್ಯಾಬ್ಸ್ ಆಫ್ ಸ್ಪ್ಯಾನ್ 4.6 meter ಆ್ಯಂಡ್ ಮೋರ್, ಆಯಿತಾ. ಸೊ ಸ್ಲ್ಯಾಬ್ಸು ಇದಕ್ಕೆ ಏನು ಅಂತಂದರೆ ಇದೂ ಕರೆಕ್ಟ್ ಆಗಿದೆ. ಬಾಟಮ್ ಸ್ಲ್ಯಾಬ್ಸ್ಗೆ ಅಪ್ ಟು 4.6 meter ಆ್ಯಂಡ್ ಮೋರ್ ಇದೆ 14 days. ಅಂದರೆ ಇದಕ್ಕಿಂತ ಜಾಸ್ತಿ ಇದ್ದರೆ ಮತ್ತೆ ಜಾಸ್ತಿ ಆಗುತ್ತೆ. 21 days ಫಾರ್ ಬಾಟಮ್ ಬೀಮ್ಸ್ ಓವರ್ 6 meter ಸ್ಪ್ಯಾನ್, ರೈಟ್. ಸೊ ಇದರಲ್ಲಿ ಯಾವುದು ಕರೆಕ್ಟ್ ಇದೆ ಅಂತ ಅವ್ರು ಹೇಳ್ತಾರೆ. ಸೊ ಇದು ಎಲ್ಲನೂ ಕರೆಕ್ಟ್ ಆಗಿದೆ. ಓಕೆ, ಸೊ ಇಲ್ಲಿ ಒಂದು ಟ್ಯಾಬ್ಲರ್ ಕಾಲಮ್ ಇದೆ, ಅದನ್ನು ನೋಡಿ, ಇದು ಇಂಪಾರ್ಟೆಂಟು. ಸೊ ಇದು ಸ್ಟ್ರಕ್ಚರು, ಯಾವ ಸ್ಟ್ರಕ್ಚರ್ಗೆ ಎಷ್ಟೆಷ್ಟು ದಿನ ಫಾರ್ಮ್ ವರ್ಕ್ನ ರಿಮೂವ್ ಮಾಡಬೇಕು. ವರ್ಟಿಕಲ್ ಫಾರ್ಮ್ ವರ್ಕ್ 2 columns ವಾಲ್ಸ್ ಬೀಮ್. ನೋಡಿ ವರ್ಟಿಕಲ್ ಫಾರ್ಮ್ ವರ್ಕ್ ಅಂದರೆ ಈ ಥರದ್ದೇನು ಸಪೋರ್ಟ್ ಕೊಡ್ತೀವಲ್ಲ ಇದಕ್ಕೆ, ರೈಟ್. ಸೊ ಇದು ವರ್ಟಿಕಲ್ ಫಾರ್ಮ್ ವರ್ಕು. ಇದನ್ನು 16 to 24 hours ರಿಮೂವ್ ಮಾಡಬೇಕು. ಯಾವುದಕ್ಕೆ, ಕಾಲಮ್ಸು ಮತ್ತು ನೋಡಿ ಕಾಲಮ್ಸ್ಗಂದರೆ ಈ ಥರ ಕಾಲಮ್ಗೆ ಈ ಸೈಡ್ ಏನು ಬರುತ್ತೆ ನೋಡಿ ಇದು, ರೈಟ್. ಸೊ ವಾಲ್ಸ್ಗಂದರೆ ಆ ವಾಲ್ಸ್ಗೂ ಸೈಡಲ್ಲಿ ಬರುತ್ತೆ. ಬೀಮ್ಸ್ಗೂ ಕೆಳಗಡೆ ಏನು ಬರುತ್ತೆ ನೋಡಿ ಅದು, ಅರ್ಥ ಆಯ್ತಲ್ಲ. ಅದು 16 to 20 ಅಂದರೆ 1 day ಆಫ್ಟರ್ 1 day ತೆಗಿಬೇಕು ಅಂತ ಹೇಳ್ತಾ ಇದ್ದಾರೆ. ಸಾಫಿಟ್ ಅಂದರೆ ಯಾವತ್ತೂ ಕೆಳಗಡೆದೇನಿರುತ್ತೆ ನೋಡಿ, ಅದಕ್ಕೆ ಸಾಫಿಟ್ ಅಂತೀವಿ. ಸಾಫಿಟ್ ಫಾರ್ಮ್ ವರ್ಕ್ ಟು ದ ಸ್ಲ್ಯಾಬ್ಸ್ ಅಂದರೆ ಸ್ಲ್ಯಾಬ್ ಕೆಳಗಡೆ ಇರೋದು. ಪ್ರಾಪ್ಸ್ ಟು ಬಿ ರೀಫಿಕ್ಸ್ ಇಮಿಡಿಯೇಟ್ಲಿ ಆಫ್ಟರ್ ರಿಮೂವಲ್ ಆಫ್ ಫಾರ್ಮ್ ವರ್ಕ್ ಅಂದರೆ ಇದು ತೆಗೆದ ತಕ್ಷಣ ಒಂದು ಸಪೋರ್ಟಿವ್ಗೋಸ್ಕರ ಸ್ವಲ್ಪ ದಿನ ಇಡಲೇಬೇಕು, ಯಾಕೆಂದರೆ ಅದು ಇನ್ನೂ ಸೆಟಲ್ಮೆಂಟ್ ಆಗ್ತಾ ಇರುತ್ತೆ. ಸಡನ್ನಾಗಿ ನೀವು ಸಪೋರ್ಟ್ ತೆಗೆದುಬಿಟ್ರೆ ಅದು ಏನಂದರೆ ಡಿಫ್ಲೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ, ಆಯಿತಾ. ಆಮೇಲೆ ಶ್ರಿಂಕೇಜು ಇಲ್ಲಾಂದರೆ ಹಾರ್ಡ್ನಿಂಗ್ ಪ್ರೊಸೆಸ್ ಅದರಲ್ಲಿ ಚೇಂಜಸ್ ಆದರೆ ಏನಾದರೂ ಆಗೋ ಚಾನ್ಸಸ್ ಇರುತ್ತೆ, ಅದಕ್ಕೆ ಇದು ಸಪೋರ್ಟ್ ಅಂತಾರೆ ಇದಕ್ಕೆ. ಸೊ ಅದು 3 days ಆದಮೇಲೆ ತೆಗಿಬೇಕು. ಸಾಫಿಟ್ ಫಾರ್ಮ್ ಆಫ್ ಟು ಬೀಮ್ಸ್ ಅದು 7 days ಆದಮೇಲೆ. ಪ್ರಾಪ್ಸ್ ಟು ಸ್ಲ್ಯಾಬ್ ಇದರಲ್ಲಿ 2 ಕಂಡೀಷನ್ ಇದೆ, ರೈಟ್. 4.5 meter ಸ್ಪ್ಯಾನಿಂಗ್ ಇದ್ದರೆ 7 days ಅಲ್ಲಿ ರಿಮೂವ್ ಮಾಡಬೇಕು. ಸ್ಪ್ಯಾನಿಂಗ್ ಓವರ್ ಆದರೆ 4 ಇದ್ದರೆ 14 days. ಪ್ರಾಪ್ಸ್ ಟು ಬೀಮ್ಸ್ ಆ್ಯಂಡ್ ಆರ್ಚಸ್ ಇದು ಸ್ಲ್ಯಾಬ್ಗೋಸ್ಕರ ಅಷ್ಟೇ. ಸೊ ಬೀಮ್ಸ್ ಮತ್ತು ಆರ್ಚಸ್ಗೆ ಸ್ಪ್ಯಾನಿಂಗ್ ಅಪ್ ಟು 6 meter. ನೋಡಿ ಬೀಮ್ಗೋಸ್ಕರ ಸ್ಪ್ಯಾನ್ ಯಾವತ್ತೂ ಇನ್ಕ್ರೀಸ್ ಮಾಡಿಬಿಟ್ಟಿದ್ದಾರೆ ಅವರು, 6 meter ಕೊಟ್ಟಿದ್ದಾರೆ, ರೈಟ್. ಅದೇ ನಮ್ಮದು ಸ್ಲ್ಯಾಬ್ ಬಂದುಬಿಟ್ಟು 4.5 or 4.5 ಅದರ್ ದೆನ್ 4.5 ಅಂತ ಡಿವೈಡ್ ಮಾಡಿದ್ದಾರೆ. ಬಟ್ ಇಲ್ಲಿ ಮಿನಿಮಮ್ಮೇ 6 ಕೊಟ್ಟಿದ್ದಾರೆ, ಇಲ್ಲಿ ಮಿನಿಮಮ್ 4.5 ಇದೆ. ಅದು ಡಿಫ್ರೆನ್ಸ್ ಗೊತ್ತಾಗ್ತಿದೆಯಲ್ಲ. ಸೊ ಸ್ಪ್ಯಾನಿಂಗ್ ಓವರ್ ದೆನ್ 6 meter ಈಸ್ 21 days. ಸೊ ಈ ಟ್ಯಾಬ್ಲರ್ ಕಾಲಮ್ನ ಎಲ್ಲರೂ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ, ಯಾಕೆಂದರೆ ಇದ್ರ ಮೇಲೆ ಕ್ವಶನ್ಸು ಕೇಳ್ತಾರೆ, ಇಂಪಾರ್ಟೆಂಟ್ ಇದೆ ಇದು. ನೆಕ್ಸ್ಟ್ ಕ್ವಶನ್ ಹೋಗೋಣ ಬಾ. ಅಡಿಷನ್ ಆಫ್ ಪೊಜೊಲೊನಾ ಟು ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಕಾಸಸ್. ಅಡಿಷನ್ ಆಫ್ ಪೊಜೊಲೊನಾ ಟು ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಕಾಸಸ್ ಏನು ಮಾಡುತ್ತೆ, ಎಡಿಷನ್ ಮಾಡೋದ್ರಿಂದ ಏನೇನು ಸಿಮೆಂಟ್ ಕಾಸಸ್ ಏನೇನಾಗುತ್ತೆ. ಡಿಕ್ರೀಸ್ ಇನ್ ಅರ್ಲಿಯರ್ ಸ್ಟ್ರೆಂತ್, ರೈಟ್. ಆಮೇಲೆ
ರಿಡಕ್ಷನ್ ಇನ್ ಕೆಮಿಕಲ್ ಆಕ್ಷನ್ ವಿತ್ ದ ಸಲ್ಫೇಟ್, ರೈಟ್. ನೋಡಿ, ಡಿಕ್ರೀಸ್ ಇನ್ ಅರ್ಲಿ ಸ್ಟ್ರೆಂತ್ ಆಗುತ್ತೆ ಮತ್ತು ರಿಡಕ್ಷನ್ ಇನ್ ಕೆಮಿಕಲ್ ಆಕ್ಷನ್ ವಿತ್ ದ ಸಲ್ಫೇಟ್ ಇರುತ್ತೆ, ರೈಟ್. ಸೊ ಶ್ರಿಂಕೇಜ್ ಇನ್ಕ್ರೀಸ್ ಆಗಲ್ಲ, ಅದನ್ನು ಕಂಟ್ರೋಲ್ ಮಾಡುತ್ತೆ. ಆಲ್ ಆಫ್ ದಿ ಆಪ್ಷನ್ ಅಂತೂ ಬರೋದೇ ಇಲ್ಲ, ರೈಟ್. ಸೊ ಪೊಜೊಲೋನ ಏನು ಮಾಡುತ್ತೆ ಗೊತ್ತಾಗ್ತಿದೆಯಲ್ಲ. ಸೊ ಇದು ಅರ್ಲಿ ಸ್ಟ್ರೆಂತ್ ಏನು ಮಾಡುತ್ತೆ, ಸ್ವಲ್ಪ ಡಿಕ್ರೀಸ್ ಮಾಡುತ್ತೆ, ಮತ್ತು ರಿಡಕ್ಷನ್ ಇನ್ ಕೆಮಿಕಲ್ ಆಕ್ಷನ್ ವಿತ್ ದ ಸಲ್ಫೇಟ್ಸ್, ರೈಟ್. ಸೊ ಇದ್ರದ್ದು ಸ್ವಲ್ಪ ಡಿಸ್ಕಷನ್ ಇಲ್ಲಿ ನೋಡಿ, ಸ್ವಲ್ಪ ಥಿಯರಿ ಇದೆ. ಅಡಿಷನ್ ಆಫ್ ಪೊಜೊಲೋನ ಟು ಕಾಂಕ್ರೀಟ್ ರಿಸಲ್ಟ್ಸ್ ಇನ್ ಏನೇನು ಆಗುತ್ತೆ, ಇಂಪ್ರೂವ್ಮೆಂಟ್ ಇನ್ ಡ್ಯೂರಬಿಲಿಟಿ ಬೈ ರೆಡ್ಯೂಸಿಂಗ್ ಪರ್ಮೇಬಿಲಿಟಿ. ನೋಡಿ, ಇಂಪ್ರೂವ್ ಡ್ಯೂರಬಿಲಿಟಿ ಏನಾಗುತ್ತೆ, ಇಂಪ್ರೂವ್ಮೆಂಟ್ ಆಗುತ್ತೆ. ರೆಡ್ಯೂಸಿಂಗ್ ಪರ್ಮೇಬಿಲಿಟಿ, ಡಿಡಕ್ಷನ್ ಇನ್ ದ ನೆಕ್ಸ್ಟ್ ಪಾಯಿಂಟು, ಡಿಡಕ್ಷನ್ ಇನ್ ದ ರೇಟ್ ಆಫ್ ಹಾರ್ಡನಿಂಗ್ ಆಫ್ ದಿ ಕಾಂಕ್ರೀಟ್. ಡಿಡಕ್ಷನ್ ಏನಾಗುತ್ತೆ ಹಾರ್ಡನಿಂಗ್ ಅಲ್ಲಿ, ರೈಟ್. ಸೊ ರಿಡಕ್ಷನ್ ಇನ್ ಶ್ರಿಂಕೇಜು ರಿಡಕ್ಷನ್ ಆಗುತ್ತೆ, ಕಮ್ಮಿ ಆಗುತ್ತೆ. ಇನ್ಕ್ರೀಸ್ ಇನ್ ವರ್ಕ್ಯಾಬಿಲಿಟಿ ಆಫ್ ದಿ ಕಾಂಕ್ರೀಟ್, ವರ್ಕ್ಯಾಬಿಲಿಟಿ ಇದರಿಂದ ಇನ್ಕ್ರೀಸ್ ಆಗುತ್ತೆ ಪೊಜೊಲೋನ ಮಟೀರಿಯಲ್ ಆ್ಯಡ್ ಮಾಡಿದ್ರೆ. ಮತ್ತೇನಾಗುತ್ತೆ, ರಿಡಕ್ಷನ್ ಇನ್ ಸೆಗ್ರಿಗೇಷನ್ ಆ್ಯಂಡ್ ಬ್ಲೀಡಿಂಗ್ ಆಫ್ ದಿ ಕಾಂಕ್ರೀಟ್. ನೋಡಿ, ಇಲ್ಲಿ ಪಾಸಿಟಿವ್ ಪಾಯಿಂಟು ಇದೆ ಮತ್ತು ನೆಗೆಟಿವ್ ಪಾಯಿಂಟು ಇದೆ, ಇದರಲ್ಲಿ ಎರಡೂ ನೆನಪಿಟ್ಕೋಬೇಕು, ರೈಟ್. ಸೊ ಏನೇನು ಆಗುತ್ತೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಇಂಪ್ರೂವ್ಮೆಂಟ್, ಡ್ಯೂರಬಿಲಿಟಿ ಆಗುತ್ತೆ, ಇದೆಲ್ಲ ಆಗುತ್ತೆ, ರೈಟ್. ಇನ್ಕ್ರೀಸ್ ರೆಸಿಸ್ಟೆನ್ಸ್ ಅಗೇನ್ಸ್ಟ್ ಸಲ್ಫೇಟ್ ಅಟ್ಯಾಕ್, ದಟ್ ಈಸ್ ರಿಡಕ್ಷನ್ ಇನ್ ಕೆಮಿಕಲ್ ಆಕ್ಷನ್ ವಿತ್ ದ ಸಲ್ಫೇಟ್. ಅರ್ಥ ಆಯ್ತಲ್ಲ. ಸೊ ಇಲ್ಲಿ ಅವ್ರೇನು ಕೇಳ್ತಾ ಇರೋದು ಈಗ, ಅಡಿಷನ್ ಆಫ್ ಪೊಜೊಲೋನ ಟು ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಕಾಸಸ್ ಡಿಕ್ರೀಸ್ ಇನ್ ಅರ್ಲಿ ಸ್ಟ್ರೆಂತ್ ಸ್ವಲ್ಪ ಕಮ್ಮಿ ಆಗುತ್ತೆ, ಅದಾದಮೇಲೆ ಇನ್ಕ್ರೀಸ್ ಆಗುತ್ತೆ. ಸೊ ರಿಡಕ್ಷನ್ ಇನ್ ಕೆಮಿಕಲ್ ಆಕ್ಷನ್ ವಿತ್ ದ ಸಲ್ಫೇಟ್. ಓಕೆ, ಸೊ ಆನ್ಸರ್ ಯಾವುದೇ ಆಗುತ್ತೆ, ಇದು ಎ ಮತ್ತು ಬಿ ಎರಡೂ ಆಗುತ್ತೆ, ರೈಟ್. ಸೊ ಆಲ್ ಆಪ್ಷನ್ಸ್ ಅಂತೂ ಆಗೋದಿಲ್ಲ. ಯಾಕೆಂದರೆ ಶ್ರಿಂಕೇಜ್ ಇನ್ಕ್ರೀಸ್ ಆಗಲ್ಲ, ರೆಡ್ಯೂಸ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋಣವಾ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ ಫ್ರೆಂಡ್ಸ್, ಒಂದು ನಿಮಿಷ. ಸೊ ಕ್ವಶನ್ ನಂಬರ್ 198. ವಿಚ್ ಆಫ್ ದಿ ಫಾಲೋವಿಂಗ್ ರಿಪ್ರೆಸೆಂಟ್ಸ್ ದ ನಾರ್ಮಲ್ ಕನ್ಸಿಸ್ಟೆನ್ಸಿ ಆಫ್ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್. ನೋಡಿ, ನಾರ್ಮಲ್ ಕನ್ಸಿಸ್ಟೆನ್ಸಿ ಅಂದರೆ ಏನಂದರೆ, ಒಂದು ಸಿಮೆಂಟ್ ಕ್ವಾಂಟಿಟಿಗೆ ಫಾರ್ ಎಕ್ಸಾಂಪಲ್ 100 ಗ್ರಾಮ್ 200 ಗ್ರಾಮ್ ತೊಗೊಂಡಿದ್ದಾರೆ, ಅದಕ್ಕೆ ಎಷ್ಟು ಅಮೌಂಟ್ ಆಫ್ ವಾಟರ್ ಆ್ಯಡ್ ಮಾಡಬೇಕು ಅಂದರೆ, ಟು ಪ್ರೊಡ್ಯೂಸ್ ಎ ಸ್ಟ್ಯಾಂಡರ್ಡ್ ಸಿಮೆಂಟ್ ಪೇಸ್ಟ್ ಅನ್ಬೋದು, ರೈಟ್. ಒಂದು ಸ್ಟ್ಯಾಂಡರ್ಡ್ ಸಿಮೆಂಟ್ ಪೇಸ್ಟ್ ಪ್ರೊಡ್ಯೂಸ್ ಮಾಡೋಕ್ಕೆ ಎಷ್ಟು ವಾಟರ್ ಅಥವಾ ಕ್ವಾಂಟಿಟಿ ಆಫ್ ವಾಟರ್ನ ಆ್ಯಡ್ ಮಾಡಬೇಕು, ಅದೇ ನಮ್ಮ ಏನು ಹೇಳಿ ಕನ್ಸಿಸ್ಟೆನ್ಸಿ, ನಾರ್ಮಲ್ ಕನ್ಸಿಸ್ಟೆನ್ಸಿ. ಅರ್ಥ ಆಯ್ತಲ್ಲ. ಸೊ ಇದು ಯಾವತ್ತೂ ನೋಡಿ, ನಾವು 25% ಸ್ಟಾರ್ಟ್ ಮಾಡ್ತೀವಿ, ಬಟ್ ನಾವು ಯೂಶ್ವಲಿ ಇದು 30 to 35% ಒಳಗೆ ಬರುತ್ತೆ ಆನ್ಸರ್. ಓಕೆ, ಸೊ ಇಲ್ಲಿ ಅವ್ರು ಅದೇ ಕೇಳ್ತಾ ಇರೋದು ಇವಾಗ. ಓಕೆ, ಸೊ ಆನ್ಸರ್ ಏನಾಗುತ್ತೆ 0.3, ಯಾಕೆಂದರೆ 0.45 ಅಂತೂ ಇಲ್ಲ, 0.15 ಇಲ್ಲ, 0.55 ಇಲ್ಲ. ಸೊ ನಿಯರೆಸ್ಟ್ ಆನ್ಸರ್ ಇದೇ ಇದೆ, ಬಟ್ ಆ್ಯಕ್ಚುಲಿ ಏನಂತಂದರೆ 0.35 ವರೆಗೂ ಇರುತ್ತೆ. ಅರ್ಥ ಆಯ್ತಲ್ಲ. ನೋಡಿ, ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದಿ ಫಾಲೋವಿಂಗ್ ಪ್ರಾಪರ್ಟಿ ಆಫ್ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಈಸ್ ಇಂಪ್ರೂವ್ಡ್ ಬೈ ಪೊಜೊಲೋನ. ಜಸ್ಟ್ ಇವಾಗೇ ನಿಮ್ಗೆ ಹೇಳಿದ್ದೆ, ಪೊಜೊಲೋನ ಆ್ಯಡ್ ಮಾಡೋದ್ರಿಂದ ಏನೇನು ಹೆಲ್ಪ್ಫುಲ್ ಆಗುತ್ತೆ ಆರ್ಡಿನರಿ ಪೋರ್ಟ್ಲ್ಯಾಂಡಲ್ಲಿ. ನೋಡಿ, ಬ್ಲೀಡಿಂಗು ಇನ್ಕ್ರೀಸ್ ಆಗುತ್ತೆ, ರೆಡ್ಯೂಸ್ ಆಗುತ್ತೆ, ಬ್ಲೀಡಿಂಗು ರೆಡ್ಯೂಸ್ ಆಗುತ್ತೆ, ಮತ್ತು ಆಯಿತಾ, ಹೀಟ್ ಆಫ್ ಹೈಡ್ರೇಷನು ರೆಡ್ಯೂಸ್ ಆಗುತ್ತೆ, ಪರ್ಮ್ಯಾಬಿಲಿಟಿನೂ ರೆಡ್ಯೂಸ್ ಆಗುತ್ತೆ, ಶ್ರಿಂಕೇಜ್ನೂ ರೆಡ್ಯೂಸ್ ಆಗುತ್ತೆ, ಆಯಿತಾ. ಬ್ಲೀಡಿಂಗು ಮತ್ತು ಇನ್ನೊಂದು ಯಾವುದಿದೆ, ಸೆಗ್ರಿಗೇಷನ್ನು, ಇವೆರಡು ಏನಂದರೆ ಕಂಟ್ರೋಲ್ ಆಗುತ್ತೆ, ರೈಟ್. ಸೊ ಆಲ್ ಆಫ್ ದಿ ಆಪ್ಷನ್ಸ್ ಆರ್ ಕರೆಕ್ಟ್ ಅಂತ ಆಗುತ್ತೆ ಇದು ಆನ್ಸರ್, ರೈಟ್. ಸೊ ನೋಡಿ, ಇದು 200 ಕ್ವಶನ್ ನಮ್ಮದು. ಆಲ್ರೆಡಿ ಏನಂದರೆ ನಮ್ಮ ಫಸ್ಟ್ ವಿಡಿಯೋ ಮತ್ತು ಸೆಕೆಂಡ್ ವಿಡಿಯೋ ಇದೆಯಲ್ಲ, ಅಲ್ಲಿ ನಾನು ಏನಂದರೆ ಕ್ವಶನ್ ನಂಬರ್ ಹಾಕೋದು ಮರೆತುಬಿಟ್ಟಿದ್ದೀನಿ, ರೈಟ್. ಆಲ್ಮೋಸ್ಟು ಇದರಲ್ಲಿ 50 ಕ್ವಶನ್ಸ್ ಕವರ್ ಆಗಿದೆ, ರೈಟ್. ಸೊ ಆಲ್ಮೋಸ್ಟ್ ನಮ್ಮದು 250 ಕ್ವಶನ್ಸ್ ಇವಾಗ ಕಂಪ್ಲೀಟ್ ಆಗಿಬಿಟ್ಟಿದೆ ಆಲ್ರೆಡಿ. 250 ಕ್ವಶನ್ಸ್ ಆನ್ BMC. ಇದ್ರ ಹೊರಗಡೆ ಯಾವುದು ಕ್ವಶನ್ಸ್ ಬರೋದೇ ಇಲ್ಲ, ರೈಟ್. ಯಾಕೆಂದರೆ ಫುಲ್ಲು ಎಲ್ಲ ಕ್ವಶನ್ಸ್ನ ಕವರ್ ಮಾಡ್ತಾ ಇದ್ದೀನಿ, ಅದು ಫಸ್ಟ್ ನೀವು ನೋಡ್ಕೊಳ್ಳಿ. ಜಸ್ಟ್ ಅದನ್ನು ನೋಡ್ಕೊಂಡು ಬಿಟ್ಟರೆ ಸಾಕು, ನಿಮಗೆಲ್ಲ ಬೇರೆ ಅದೊಂದು ಸಬ್ಜೆಕ್ಟು ಆರಾಮಾಗಿ ಮಾಡ್ಬೋದು ನೀವು. ಪಿಕಪ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಫ್ರಮ್ ದ ಫಾಲೋವಿಂಗ್. ವಾಟರ್ ಎನೇಬಲ್ ಕೆಮಿಕಲ್ ರಿಯಾಕ್ಷನ್ ಟು ಟೇಕ್ಸ್ ಪ್ಲೇಸ್ ವಿತ್ ಸಿಮೆಂಟ್, ರೈಟ್. ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದಿದೆ ಅದು ನೋಡಬೇಕು. ವಾಟರ್ ಎನೇಬಲ್ ಕೆಮಿಕಲ್ ರಿಯಾಕ್ಷನ್ ಟು ಟೇಕ್ಸ್ ಪ್ಲೇಸ್ ವಿತ್ ದ ಸಿಮೆಂಟ್. ವಾಟರ್ lubricates the mixture of gravel, sand and cement. Only a small quantity of water is required for hydration of cement. ನೋಡಿ, ಇದೆಲ್ಲ ಸಿಮೆಂಟ್ ಬಗ್ಗೆ ಹೇಳ್ತಾ ಇದ್ದಾರೆ. ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ, ಕರೆಕ್ಟ್ ಆಗಿದೆ, ರೈಟ್. ವಾಟರು ಲುಬ್ರಿಕೇಟ್ ಆಗುತ್ತೆ, ಮಿಕ್ಸ್ಚರ್ ಆಫ್ ಗ್ರಾವಲ್, ಸ್ಯಾಂಡ್, ಸಿಮೆಂಟ್ ಅಂದರೆ ಮಿಕ್ಸ್ ಮಾಡಿರೋದು ಹೇಳ್ತಾ ಇದ್ದಾರೆ, ಅದು ಕರೆಕ್ಟ್ ಆಗಿದೆ. ಮತ್ತು ಥರ್ಡ್ ಒನ್ ಅಂದರೆ ಹೈಡ್ರೇಷನ್ ಪ್ರೋಸೆಸ್ಸು, ಅದನ್ನು ಕರೆಕ್ಟ್ ಆಗಿದೆ, ರೈಟ್.
ಸೊ ಆಲ್ ಆಪ್ಷನ್ಸ್ ಆರ್ ಕರೆಕ್ಟ್. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ನೋಡಿ, ಯಾವ್ದು ಕ್ವಶನ್ಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಬೇಕು ಅಲ್ಲಿ ಮಾಡ್ತೀನಿ ನಾನು, ಯಾವುದಕ್ಕೆ ಮಾಡಬಾರ್ದು ಅದಕ್ಕೆ ಅಲ್ಲಿಂದಲ್ಲೇ ಏನಂದರೆ ಅಷ್ಟಕ್ಕೆ ಹೇಳಿ ಮುಗಿಸ್ತೀನಿ, ಯಾಕಂದರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದ್ರಲ್ಲಿ ಏನೂ ಇದಿಲ್ಲ. ಓಕೆ, ಪಿಕ್ ಅಪ್ ದ ಕರೆಕ್ಟ್ ಸ್ಟೇಟ್ಮೆಂಟ್ ಫ್ರಮ್ ದ ಫಾಲೋವಿಂಗ್. ಸ್ಯಾಂಡ್ ಅಬ್ಟೈನ್ಡ್ ಫ್ರಮ್ ಪಿಟ್ಸ್ ಈಸ್ ವಾಶ್ಡ್, ರಿಮೂವ್ ಕ್ಲೇ ಆ್ಯಂಡ್ ಸಿಲ್ಟ್. ನೋಡಿ, ಕ್ಲೇ ಮತ್ತು ಸಿಲ್ಟು ಏನಂದರೆ ಇದು ಸೈಜ್ ಮೇಲೆ ಡಿಪೆಂಡ್ ಇರುತ್ತೆ ಯಾವತ್ತು, ರೈಟ್? ಕ್ಲೇ ಮತ್ತು ಸಿಲ್ಟು ಸೈಜ್ ಮೇಲೆ ಡಿಪೆಂಡ್ ಇರುತ್ತೆ, ರೈಟ್? ಅದನ್ನು ನಾವು ಎಲ್ಲ ಪಿಟ್ಸಿಂದ ತಂದುಬಿಟ್ರೆ ವಾಶ್ ಮಾಡಲೇಬೇಕು, ಇಲ್ಲಾಂದರೆ ಅದು ಸಿಮೆಂಟ್ ಜೊತೆ ಮಿಕ್ಸ್ ಆಗಲ್ಲ. ಇದು ಕರೆಕ್ಟ್ ಆಗಿದೆ. ಸ್ಯಾಂಡ್ ಅಬ್ಟೈನ್ಡ್ ಫ್ರಮ್ ಫ್ಲಡ್ಡೆಡ್ ಪಿಟ್ಸ್ ನೀಡ್ ನಾಟ್ ಬಿ ವಾಶ್ಡ್ ಬಿಫೋರ್ ಯೂಸ್. ಇದು ಕರೆಕ್ಟ್ ಆಗಿದೆ, ರೈಟ್? ಪಿಟ್ಸು ಎಲ್ಲಿಂದ ತರ್ತಿರಲ್ಲ ಅಲ್ಲಿ ಇದು ಏನು ಬೇಕಾಗಿಲ್ಲ. ಸಿ ಶೋರ್ ಸ್ಯಾಂಡ್ ಕಂಟೈನ್ಸ್ ಕ್ಲೋರೈಡ್ಸ್ ವಿಚ್ ಕಾಸಸ್ ಎಫ್ಲೋರೆಸೆನ್ಸ್. ಅಂದರೆ ಸಮುದ್ರದಿಂದ ಏನು ಇರುತ್ತಲ್ಲ ಸ್ಯಾಂಡು, ಅದನ್ನು ನಾವು ಯೂಸ್ ಮಾಡೋಕ್ಕಲ್ಲ, ಯಾಕಂದರೆ ಅದಕ್ಕೆ ಕ್ಲೋರೈಡು ಇರುತ್ತೆ ಮತ್ತು ಸಾಲ್ಟ್ ಕಂಟೆಂಟು ಅದರಲ್ಲಿ ಜಾಸ್ತಿ ಇರುತ್ತೆ. ಇವೆರಡೂ ಕಂಟೆಂಟ್ ಅದರಲ್ಲಿ ಜಾಸ್ತಿ ಇರುತ್ತೆ, ಅದಕ್ಕೆ ನಾವು ಯೂಸ್ ಮಾಡೋಕ್ಕಾಗಲ್ಲ. ಸೊ ಇವು ಎಲ್ಲ ಸ್ಯಾಂಡ್ ಬಗ್ಗೆನೂ ಎಲ್ಲ ಪ್ರಾಪರ್ಟೀಸು ಕರೆಕ್ಟ್ ಆಗಿದೆ. ಸೊ ಆಲ್ ಆಪ್ಷನ್ಸ್ ಆರ್ ಕರೆಕ್ಟ್. ಗೊತ್ತಾಗ್ತಿದೆಯಲ್ಲ? ಸೊ ಇದು ಜಸ್ಟ್ ಸ್ಯಾಂಡ್ ಮೇಲೆ ಒಂದು ಸಿಂಪಲ್ ಆಗಿ ಕ್ವಶನ್ಸ್ ಕೇಳಿದ್ದಾರೆ, ಎಲ್ಲಿಂದ ಸ್ಯಾಂಡ್ನ ತಂದಾಗ ನಾವು ಯಾವ ಥರ ಪ್ರಾಸೆಸಿಂಗ್ ಮಾಡ್ತೀವಿ ಅಂತ. ಓಕೆ, ನೆಕ್ಸ್ಟ್ ಕ್ವಶನ್. ದ ಸಿಮೆಂಟ್ ಹೂಸ್ ಸ್ಟ್ರೆಂತ್ ಈಸ್ ಲಿಟಲ್ ಲೋವರ್ ದೆನ್ ದ ಆರ್ಡಿನರಿ ಸಿಮೆಂಟ್. ನೋಡಿ, ನಾರ್ಮಲ್ ಸಿಮೆಂಟ್ಗಿಂತ ಏನಂತಾರೆ ಫಸ್ಟ್ 3 ಮಂತ್ಸಲ್ಲಿ ನಾರ್ಮಲ್ OPC-ಗಿಂತ ಕಮ್ಮಿ ಇರುತ್ತೆ ಸ್ಟ್ರೆಂತ್, ಬಟ್ ಅಟೈನ್ಸ್ ಆಫ್ಟರ್ವರ್ಡ್ಸ್ ದ ಸೇಮ್ ಸ್ಟ್ರೆಂತ್ ಈಸ್ ನೋನ್ ಆಸ್. ನೋಡಿ, ಫಸ್ಟ್ 3 ಮಂತ್ಸ್ ಕಮ್ಮಿ ಇರುತ್ತೆ, ಆಮೇಲೆ ಏನಂದರೆ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಆಪ್ಷನ್ ನೋಡೋಣ ಗೊತ್ತಾಗುತ್ತೆ ಯಾವ್ದು ಏನೇನು ಅಂತ ಕಂಪೇರ್ ಮಾಡ್ಬೋದು. ಲೋ ಹಿಟ್ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಇದು ಆಗ್ಬೋದು, ಯಾಕೆಂದರೆ ಫಸ್ಟ್ ಇದ್ರದ್ದು ಇನಿಷಿಯಲ್ ಸ್ಟ್ರೆಂತ್ ಯಾವತ್ತೂ ಕಮ್ಮಿ ಇರುತ್ತೆ, ಆದಮೇಲೆ ಇನ್ಕ್ರೀಸ್ ಆಗುತ್ತೆ. ಯಾಕೆಂದರೆ ಫಸ್ಟ್ ಆಪ್ಷನಲ್ಲಿ ನಿಮ್ಗೆ ಆನ್ಸರ್ ಸಿಕ್ಬಿಟ್ರೆ ಕೆಳಗಡೆದು ಯಾವತ್ತೂ ಬಿಡಬೇಡಿ, ಕೆಳಗಡೆನೂ ಇರ್ಬೋದು ಆಪ್ಷನ್ನು, ಆಯಿತಾ? ರ್ಯಾಪಿಡ್ ಹಾರ್ಡ್ನಿಂಗ್ ಪೋರ್ಟ್ಲ್ಯಾಂಡ್ ಸಿಮೆಂಟು, ರೈಟ್? ಇದು ಆಲ್ಮೋಸ್ಟ್ OPC ಸೇಮ್ ಇರುತ್ತೆ, ಬಟ್ ಅವ್ರು ಏನು ಹೇಳ್ತಾ ಇದ್ದಾರೆ ಇಲ್ಲಿ ಸೇಮ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ರೈಟ್? ಲೋವರ್ ಅಂತ ಹೇಳ್ತಾ ಇದ್ದಾರಲ್ಲ. ಪೋರ್ಟ್ಲ್ಯಾಂಡ್ ಬ್ಲಾಸ್ಟ್ ಸ್ಲ್ಯಾಗ್ ಸಿಮೆಂಟ್ ಇದನ್ನು ಕರೆಕ್ಟಾಗಿ ಏನಂದರೆ ಸೇಮ್ ಅದೇ ಥರ ಇರುತ್ತೆ. ಪೋರ್ಟ್ಲ್ಯಾಂಡ್ ಪೊಜೊಲಾನಾ ಸಿಮೆಂಟು, ರೈಟ್? ಇದು ಕೂಡ ಏನಂದರೆ OPC ಇದ್ರದ್ದು ಇನಿಷಿಯಲ್ ಸ್ಟ್ರೆಂತು ಸೇಮ್ ಇರುತ್ತೆ OPC ಥರ. ಸೊ ಆನ್ಸರ್ ಯಾವುದಾಗುತ್ತೆ? ಲೋ ಹೀಟ್ ಪೋರ್ಟ್ಲ್ಯಾಂಡ್ ಸಿಮೆಂಟ್. ಲೋ ಹೀಟ್ ಪೋರ್ಟ್ಲ್ಯಾಂಡ್ ಸಿಮೆಂಟ್, ಯಾಕೆಂದರೆ ಇವೆಲ್ಲ ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಇವ್ರದ್ದು, ಆಯಿತಾ? ಸೆಟ್ಟಿಂಗ್ ಟೈಮ್ ಈಸ್ ನಥಿಂಗ್ ಬಟ್ ಸ್ಟ್ರೆಂತ್ ಅದು ನಾರ್ಮಲ್ ಆಲ್ಮೋಸ್ಟು, ರೈಟ್? ಇವೆಲ್ಲ ಸ್ಟ್ರೆಂತ್ ಏನಂತಂದರೆ ಫಸ್ಟ್ಗೆ ಜಾಸ್ತಿ ಕೊಡುತ್ತೆ OPC ಥರನೇ, ಬಟ್ ಲೋ ಹೀಟು ಕಮ್ಮಿ ಕೊಡುತ್ತೆ ಅಂತ ನಾನು ಹೇಳ್ತಾ ಇರೋದು. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಕ್ವಶನ್. ಐಡೆಂಟಿಫೈ ದ ಕರೆಕ್ಟ್ ಸ್ಟೇಟ್ಮೆಂಟ್. ನೋಡಿ, ನಾನು ಸ್ಟೇಟ್ಮೆಂಟ್ ಮೇಲೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು. ಸ್ಟೇಟ್ಮೆಂಟ್ ಬಂದರೆ ನಿಮಗೆ ಕನ್ಕ್ಲೂಷನ್ ಕೊಡೋಕ್ಕೆ ಹೆಲ್ಪ್ ಆಗುತ್ತೆ, ನೀವು ಕನ್ಕ್ಲೂಡ್ ಮಾಡ್ಬೋದು. ಎಕ್ಸ್ಪ್ಯಾಂಡಿಂಗ್ ಸಿಮೆಂಟ್ ಈಸ್ ಯೂಸ್ ಫಾರ್ ಫಿಲ್ಲಿಂಗ್ ದ ಕ್ರ್ಯಾಕ್ಸ್, ರೈಟ್? ಸೊ ಎಕ್ಸ್ಪ್ಯಾಂಡಿಂಗ್ ಸಿಮೆಂಟ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ, ಬಟ್ ಇದನ್ನು ಎಕ್ಸ್ಪ್ಯಾಂಡಿಂಗ್ ಫಿಲ್ಲಿಂಗ್ ದ ಕ್ರ್ಯಾಕ್ಸ್ಗೆ ಯೂಸ್ ಮಾಡಲ್ಲ. ವೈಟ್ ಸಿಮೆಂಟ್ ಈಸ್ ಮೋಸ್ಟ್ಲಿ ಯೂಸ್ ಫಾರ್ ಡೆಕೋರೇಟಿವ್ ಪರ್ಪಸ್, ರೈಟ್? ಆದರೂ ಡೆಕೋರೇಟಿವ್ ವರ್ಕ್ಸ್ಗೆ ಅಂದರೆ ಬರೀ ಟೈಲ್ಸ್ಗೆ ಅಷ್ಟೇ ಯೂಸ್ ಮಾಡ್ತಾರೆ ಇದು, ರೈಟ್? ಇದೂ ಕರೆಕ್ಟ್ ಆಗಲ್ಲ. ಪೋರ್ಟ್ಲ್ಯಾಂಡ್ ಪೊಜೊಲಾನಾ ಸಿಮೆಂಟ್ ಪ್ರೊಡ್ಯೂಸರ್ಸ್ ಲೆಸ್ ಹೀಟ್ ಆಫ್ ಹೈಡ್ರೇಷನ್, ಕರೆಕ್ಟ್ ಆಗಿದೆ, ರೈಟ್? ಹೈ ಸ್ಟ್ರೆಂತ್ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಈಸ್ produced from the special materials, right? High strength Portland cement is produced from special materials. Special material ಏನಿಲ್ಲ, ಜಸ್ಟ್ ಪೊಜೊಲಾನಾ ಇನ್ಕ್ರೀಸ್ ಮಾಡ್ತಾರೆ ಅಷ್ಟೇ, ರೈಟ್? ಸೊ ಇದನ್ನೂ ಆಗೋದಿಲ್ಲ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಪೋರ್ಟ್ಲ್ಯಾಂಡ್ ಪೊಜೊಲಾನಾ ಸಿಮೆಂಟ್ ಪ್ರೊಡ್ಯೂಸರ್ಸ್ ಲೆಸ್ ಹೀಟ್ ಆಫ್ ಹೈಡ್ರೇಷನ್. ಯಾಕೆಂದರೆ ಇವು ಇರ್ರೆಲೆವೆಂಟ್ ಇದೆ, ಈ ಸ್ಟೇಟ್ಮೆಂಟ್ಗೂ ಇದಕ್ಕೂ ಸಂಬಂಧ ಇಲ್ಲ ಅದಕ್ಕೆ, ರೈಟ್? ಸೊ ಇಲ್ಲಿ ನೋಡಿ, ಎಕ್ಸ್ಪ್ಯಾಂಡಿಂಗ್ ಸಿಮೆಂಟ್ ಅಂದ್ರೆ ಏನು ಅದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡೋದು ನಿಮಗೆ. ವೈಟ್ ಸಿಮೆಂಟ್ ಅಂದ್ರೆ ಏನು ಹೇಳ್ತೀನಿ. It is manufactured by adding an expanding ingredient like sulfate, aluminate and stabilizing agent to the ordinary cement. Ordinary cement ಗೆ ಇದನ್ನ ಆ್ಯಡ್ ಮಾಡಿಬಿಟ್ಟು ಅದನ್ನು ಚೇಂಜ್ ಮಾಡ್ತಾರೆ. ನೋಡಿ, ಒಂದು ಮಾತು ಹೇಳ್ತೀನಿ, ಒಂದು ಪಾಯಿಂಟ್ ಹೇಳ್ತೀನಿ ಕೇಳ್ಕೊಳ್ಳಿ. OPC ಸಿಮೆಂಟ್ ಏನಿದೆಯಲ್ಲ, ಇದು ಒಂಥರ ಎಲ್ಲ ಸಿಮೆಂಟ್ಗೆ ಬೇಸ್ ಆಗಿರುತ್ತೆ. ನಿಮಗೆ ಏನೇ ಚೇಂಜಸ್ ಮಾಡಬೇಕಿದ್ರೆ ಈ ಸಿಮೆಂಟ್ ಒಳಗಡೆ ತಂದುಬಿಟ್ಟು ರೀಪ್ಲೇಸ್ ಮಾಡ್ತಾರೆ, ರೈಟ್? ಇದನ್ನು ರಿಪ್ಲೇಸ್ ಮಾಡಿದಾಗ ಅಷ್ಟೇ ಇದಾಗುತ್ತೆ, ಯಾಕೆಂದರೆ OPC is our ಬೇಸ್ ಸಿಮೆಂಟ್, ರೈಟಾ? ಅರ್ಥ ಆಯ್ತಲ್ಲ? ಇದನ್ನು ಬೇಸಾಗಿ ಇಟ್ಕೊಂಡ್ಬಿಟ್ಟು ಮಾಡ್ತಾರೆ, ರೈಟ್? ಇಟ್ ಈಸ್ ಯೂಸ್ ಫಾರ್ ನ್ಯೂಟ್ರಲೈಸ್ ದ ಶ್ರಿಂಕೇಜ್ ಆಫ್ ದಿ ಕಾಂಕ್ರೀಟ್, ರೈಟ್? ಕಾಂಕ್ರೀಟ್ ನ್ಯೂಟ್ರಲೈಸ್ ಮಾಡೋಕ್ಕೆ. ಎಲಿಮಿನೇಟ್ ಕ್ರ್ಯಾಕ್ ಕಾಂಕ್ರೀಟ್ ಮೇಡ್ ವೆನ್ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಶ್ರಿಂಕ್ ವೈಲ್ ಸೆಟ್ಟಿಂಗ್ ಡ್ಯೂ ಟು ಲಾಸ್ ಆಫ್ ಫ್ರೀ ವಾಟರ್. ನೋಡಿ, ಶ್ರಿಂಕೇಜ್ನ ಫುಲ್ ಕಂಟ್ರೋಲ್ ಮಾಡುತ್ತಿದ್ದು. ವಾಲ್ಯೂಮ್ ಎಕ್ಸ್ಪ್ಯಾಂಡಿಂಗ್ ಸಿಮೆಂಟ್ ಇನ್ಕ್ರೀಸಸ್ ಆನ್ ಹಾರ್ಡನಿಂಗ್, ಹ್ಯಾನ್ಸ್ ಶ್ರಿಂಕೇಜ್ ಅಂಡ್ ಎಕ್ಸ್ಪೆನ್ಷನ್ ಆಫ್ ದಿ ವಾಲ್ಯೂಮ್ ಆರ್ ಅಡ್ಜಸ್ಟೆಡ್. ಅಂದರೆ ಇಲ್ಲೂ ವಾಲ್ಯೂಮ್ ಚೇಂಜಸ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಎಕ್ಸ್ಪ್ಯಾಂಡಿಂಗ್ ಸಿಮೆಂಟ್ ಯೂಸ್ ಮಾಡಿದ್ರೆ, ರೈಟ್?
ಅದೇ ನಾರ್ಮಲ್ ಸಿಮೆಂಟ್ ಯೂಸ್ ಮಾಡಿದ್ರೆ ಆಗುತ್ತೆ, ಎಕ್ಸ್ಪೆನ್ಷನ್ ಆಗುತ್ತೆ. ವೈಟ್ ಸಿಮೆಂಟ್, ಇಟ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಫ್ರಮ್ ಪ್ಯೂರ್ ವೈಟ್ ಚಾಕ್ ಆ್ಯಂಡ್ ಕ್ಲೇ ಫ್ರೀ ಫ್ರಮ್ ಐರನ್ ಆಕ್ಸೈಡ್. ಯಾಕೆಂದರೆ ಇದು ಕಲರ್ ಇರಲ್ಲ ಇದರಲ್ಲಿ, ಅದಕ್ಕೆ ಐರನ್ ಆಕ್ಸೈಡು ಕಲರ್ಗೋಸ್ಕರ ಇರುತ್ತಲ್ಲ, ಅದನ್ನು ರಿಮೂವ್ ಮಾಡಿಬಿಡ್ತಾರೆ, ಅದನ್ನು ತೆಗೆದುಬಿಡ್ತಾರೆ ಅಥವಾ ಕಮ್ಮಿ ಮಾಡಿಬಿಡ್ತಾರೆ. ದಿಸ್ ಸಿಮೆಂಟ್ ಹ್ಯಾವ್ ದ ಸೇಮ್ ಪ್ರಾಪರ್ಟಿ ಆ್ಯಸ್ ದಟ್ ಆಫ್ OPC. OPC ಅಷ್ಟೇ ಇರುತ್ತೆ, ಐರನ್ ಆಕ್ಸೈಡು ಕಂಟೆಂಟ್ ಕಮ್ಮಿ ಇರುತ್ತೆ. ಸೊ ದೀಸ್ ಆರ್ ಯೂಸ್ ಫಾರ್ ಮೇಕಿಂಗ್ ಟೆರಾಗೋ ಫ್ಲೋರಿಂಗ್, ಫೇಸ್ ಪ್ಲಾಸ್ಟರ್ ಆಫ್ ವಾಲ್ಸ್, ಆರ್ನಮೆಂಟಲ್ ವರ್ಕ್ಸ್ ಆ್ಯಂಡ್ ಕ್ಯಾಸ್ಟಿಂಗ್ ಆಫ್ ದಿ ಸ್ಟೋನ್ಸ್. ರೈಟ್. ಸೊ ಈ ಕ್ವಶನಲ್ಲಿ ಸ್ವಲ್ಪ ನನಗೆ ಡೌಟ್ ಇದೆ, ಯಾಕೆಂದರೆ ಇದರಲ್ಲಿ ಆನ್ಸರು ಎರಡು ಆಗುತ್ತೆ, ಇದನ್ನೂ ಆಗುತ್ತೆ ಇದನ್ನೂ ಆಗುತ್ತೆ. ರೈಟ್. ಸೊ ಇದರಲ್ಲಿ ಚೂರು ಡೌಟ್ ಇದೆ ನನಗೆ. ರೈಟ್. ಇದು ಆಪ್ಷನ್ನು ಸ್ವಲ್ಪ ಚೇಂಜ್ ಮಾಡಬೇಕು, B ಆ್ಯಂಡ್ C. ಬಟ್ ಅಲ್ಲಿ ಕ್ವಶನ್ನೇ ಈ ಥರ ಕೊಟ್ಟಿದ್ರು, ಆಪ್ಷನ್ ಈ ಥರ ಇದ್ದಿಲ್ಲ. ಸೊ ಅದಕ್ಕೆ ಇದು ಕ್ವಶನ್ ಸ್ವಲ್ಪ ಡೌಟಲ್ಲಿದೆ ಇದು. ರೈಟ್. ಏನೋ ತೊಂದರೆ ಇಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಕ್ವಶನ್, ಆರ್ಡಿನರಿ ಸಿಮೆಂಟ್ ಅಬೌಟ್ 99% ಆಫ್ ಇಟ್ಸ್ ಫೈನಲ್ ಸ್ಟ್ರೆಂತ್ ಈಸ್ ಅಚೀವ್ಡ್ ಇನ್. ನೋಡಿ, ಇವತ್ತು ಫೈನಲ್ ಸ್ಟ್ರೆಂತ್ ಅಚೀವ್ ಯಾವ ಥರ ಆಗುತ್ತಂದರೆ, 1 ಡೇ ಸ್ಟ್ರೆಂತು, ಇಲ್ಲಿ ಟ್ಯಾಬ್ಲರ್ ಕಾಲಮ್ ಇದೆ ನಿಮಗೆ ಹೇಳ್ತೀನಿ. ರೈಟ್. ಸೊ 1 ಡೇ ಸ್ಟ್ರೆಂತು 16% ಇರುತ್ತೆ, 3 ಡೇ ಸ್ಟ್ರೆಂತು 40%. ಅಂದರೆ 1 ಡೇಯಲ್ಲಿ ಇಷ್ಟು ಸ್ಟ್ರೆಂತ್ ಬರುತ್ತೆ, 3 ಡೇಸಲ್ಲಿ ಇಷ್ಟು, 7 ಡೇಸಲ್ಲಿ 65% ಸ್ಟ್ರೆಂತ್ ಬಂದುಬಿಡುತ್ತೆ, 14 ಡೇಸಲ್ಲಿ ಆಲ್ಮೋಸ್ಟ್ 90% ಬರುತ್ತೆ. ರೈಟ್. ಸೊ ಇವಾಗಲಂತೂ ಎಲ್ಲ 15 ಡೇಸಲ್ಲೇ ಮುಗಿಸ್ಬಿಡ್ತಾ ಇದ್ದಾರೆ. 15 ಡೇಸ್ ಕ್ಯೂರಿಂಗು ಮಾಡ್ತಾ ಇಲ್ಲ, 7 ಡೇಸ್ ಕ್ಯೂರಿಂಗ್ ಅಷ್ಟೇ. ರೈಟ್. 15 ಡೇಸಲ್ಲಿ ಫೈನಲ್ ಪೊಸಿಷನ್ನು, 28 ಡೇಸು 99 to 100% ಆಗುತ್ತೆ. ಅದ್ರ ಮೇಲೇನೂ ಅದೇ ಥರ ಇದ್ದರೆ 122%, 6 ಮಂತ್ 146%, 12 ಮಂತ್ಸ್ 155%. ಇದೇ ಥರ ಗೋಸ್ ಆನ್ ಇನ್ಕ್ರೀಸ್ ಆಗುತ್ತೆ ಸ್ಟ್ರೆಂತು. ರೈಟ್. ಸೊ ಇದನ್ನು ಏಜ್ ಫ್ಯಾಕ್ಟರ್ ಅಂತೀವಿ, ಏಜ್ ಆಫ್ ದಿ ಕಾಂಕ್ರೀಟು, ಇದು ಸ್ಟ್ರೆಂತು ವಿತ್ ರೆಸ್ಪೆಕ್ಟ್ ಟು 28 ಡೇಸ್ ಸ್ಟ್ರೆಂತು. ರೈಟ್. ಅರ್ಥ ಆಯ್ತಲ್ಲ. ಸೊ ಇವತ್ತಿನ ವಿಡಿಯೋ ಇಲ್ಲೇ ಸ್ಟಾಪ್ ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋ ಮತ್ತೆ ನಾಳೆ ತರ್ತೀನಿ. ಆಯಿತಾ. ನಮ್ಮ ವಿಡಿಯೋನ ಎಲ್ಲರೂ ಲೈಕ್ ಮಾಡಿ, ಆಯಿತಾ. ಲೈಕ್ ಮಾಡಬೇಕು ಎಲ್ಲರೂ, ಯಾಕೆಂದರೆ ನೀವು ಎಷ್ಟು ಲೈಕ್ ಮಾಡ್ತೀರಾ, ಎಷ್ಟು ಶೇರ್ ಮಾಡ್ತೀರಾ, ಅಷ್ಟು ನನಗೆ ಮೋಟಿವೇಟ್ ಆಗುತ್ತೆ, ನಾನು ಇನ್ನೂ ಚೆನ್ನಾಗಿ ವಿಡಿಯೋ ಮಾಡ್ತೀನಿ. ಆಯಿತಾ. ಲೈಕ್, ಕಮೆಂಟ್, ಶೇರ್ ಮಾಡಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ. ತುಂಬ ಜನ ಜಾಯ್ನ್ ಆಗಿಲ್ಲ, ಇಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಬಟ್ ಇನ್ನೂ ಜಾಯ್ನ್ ಆಗಿಲ್ಲ. ಸೊ ಯಾರ್ಯಾರಿದ್ರೆ ಎಲ್ಲರೂ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ. ರೈಟ್. You have a link in the description box. Please click on that and join our Telegram channel. Thank you, my dear friends and my dear students.